ನಮಸ್ಕಾರ, ನಾನು ಅನುರಾಗ್. ವೆಲ್ಕಮ್ ಟು ಬನ್ನಿ ಮಾತಾಡೋಣ. ಸೊ ಬನ್ನಿ ಮಾತಾಡೋಣ ಅಂತ ನಾನು ಆಲ್ರೆಡಿ ನಿಮಗೆ ಕಳೆದ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಟ್ಸ್ ವೆರಿ ಸಿಂಪಲ್. ಬನ್ನಿ ಮಾತಾಡೋಣ ಅಂತ ಹೇಳಿದರೆ ನಮ್ಮ ಜೊತೆಗೆ ಬನ್ನಿ, ಕೂತ್ಕೊಳ್ಳಿ ಆ್ಯಂಡ್ ಮಾತಾಡಿ. ಸೊ ದಿಸ್ ಶೋ ಇಸ್ ಆಲ್ ಅಬೌಟ್ ಟಾಕ್ಸ್. ಇಲ್ಲಿ ಹಾಡೋರು ಬರ್ತಾರೆ, ಡಾನ್ಸ್ ಮಾಡೋರು ಬರ್ತಾರೆ, ಕುಣಿಯೋರು ಬರ್ತಾರೆ ಆ್ಯಂಡ್ ಆ್ಯಕ್ಟ್ ಮಾಡೋರು ಬರ್ತಾರೆ. ಬಟ್ ಎಲ್ಲರೂ ಕೂಡ ನಮ್ಮ ಜೊತೆ ಒಂದೇ ಒಂದು ಕೆಲಸನ ಮಾಡ್ತಾರೆ, ಅದು ಮಾತಾಡ್ತಾರೆ. ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅದಕ್ಕಿಂತ ಮುಂಚೆ ಮನುಷ್ಯರ ಕೆಲವೊಂದು ಸ್ವಭಾವಗಳನ್ನು ತಿಳಿಸ್ತೀನಿ. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ದೇವರ ಭಜನೆಗಳನ್ನು, ಭಕ್ತಿಗೀತೆಗಳನ್ನು ಕೇಳಲೇಬೇಕು, ಇಲ್ಲದಿದ್ದರೆ ಅವರ ದಿನ ಒಂದು ಕಂಪ್ಲೀಟ್ ಆಗಲ್ಲ. ಇನ್ನು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಳ್ಳೆ ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳಬೇಕು. ಇನ್ನು ಕೆಲವರಂತೂ ಬೆಳಗ್ಗೆದ್ದು ರಾಕ್ ಮ್ಯೂಸಿಕ್ ಕೇಳೋರು ಇದ್ದಾರೆ. ಸೊ ಸಂಗೀತ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ಇದೆ. ಇಡೀ ವಿಶ್ವದಲ್ಲಿ ಎಷ್ಟೇ ಭಾಷೆಗಳಿದ್ರೂ ಕೂಡ ಮ್ಯೂಸಿಕ್ ಇಸ್ ಒನ್ ಥಿಂಗ್ ದಟ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ಸ್. ಸಂಗೀತಕ್ಕೆ ಯಾವುದೇ ರೀತಿಯಾದಂಥ ಭಾಷೆಗಳ ಒಂದು ಬ್ಯಾರಿಯರ್ಸ್ ಇಲ್ಲ. ಯಾವುದೇ ಭಾಷೆ ಆಗಿದ್ರೂ ಕೂಡ ಅದು ಕೇಳೋಕ್ಕೆ ಚೆನ್ನಾಗಿದ್ರೆ ನಾವು ಅದನ್ನು ಇಷ್ಟಪಡ್ತೀವಿ. ಸೊ ಮ್ಯೂಸಿಕ್ ಬಗ್ಗೆ ಇಷ್ಟೊಂದೆಲ್ಲ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಅವರಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾದ ತಕ್ಷಣ ಅಥವಾ ಡಿಪ್ರೆಸ್ಡ್ ಆಗ್ತೀನೋ ಏನೋ ಅಂತ ತಿಳ್ಕೊಂಡ ತಕ್ಷಣ ಅಥವಾ ಏನೋ ಒಂದು ಕಳ್ಕೊಂಡಿದ್ದೀನಿ ಲೈಫಲ್ಲಿ ಅಂತ ಕೇಳಿದ ತಕ್ಷಣ ಅವರಿಗೆ ಕೆಲವು ಹಾಡುಗಳನ್ನು ಕೇಳಬೇಕು. ಎಸ್ಪೆಷಲಿ ಇವರ ಹಾಡುಗಳನ್ನು ತುಂಬ ಕೇಳೋರಿದ್ದಾರೆ. ಸ್ಟಾರ್ಟೆಡ್ ಆಫ್ ವಿತ್ 1 ಫಾಲೋವರ್, ಇಲ್ಲಿಗೆ 70,000 ಜನ ಬರೀ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ. ಅದು ಬಿಟ್ಟು ಕದ್ದು ಮುಚ್ಚಿ ನೋಡೋರು ತುಂಬ ಜನ ಇದ್ದಾರೆ. ಸೊ ಅವರ ಒಂದು ಕ್ಯಾಟಗರಿ ಬೇರೆ ಇದೆ. ಸೊ ಯಾರ ಬಗ್ಗೆ ಇಷ್ಟೊಂದೆಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ ಅದರ್ ದ್ಯಾನ್ ದ ಸೆನ್ಸೇಷನ್ ಆಫ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ಇವ್ರ ಹೆಸರು ಕೂಡ ಟಾಪ್ ಲಿಸ್ಟಲ್ಲಿದೆ. ವಿದಿಶಾ ವಿಶ್ವಾಸ್ ಇಸ್ ಟುಡೇ ಅಲಾಂಗ್ ವಿತ್ ಅಸ್ ಇನ್ ಬನ್ನಿ ಮಾತಾಡೋಣ. ವೆಲ್ಕಮ್. ಸೊ ನಾವೊಂದು ಸ್ವಲ್ಪ ಫಾರ್ಮಲ್ ಆಗಿರ್ತೀವಿ ಸ್ಟಾರ್ಟಿಂಗಲ್ಲಿ ಮಾತ್ರ. ಸೊ ವೆಲ್ಕಮ್ ಟು ದ ಶೋ. ಓಕೆ, ಸೊ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಶೋ ಹೆಸರು ಬನ್ನಿ ಮಾತಾಡೋಣ. ಸೊ ನಮ್ಮ ಶೋ ಅಲ್ಲಿ ಮಾತಾಡೋದು ಅದರ ಜೊತೆಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಬೇಜಾರಾಗಬಾರ್ದು ಅಂತ, ಅಂದರೆ ಅನುರಾಗ್ ಏನಪ್ಪ ಅವ್ನ ಕೆಲಸ ಮಾತ್ರ ಮಾಡಿಸ್ತಾನೆ, ನಮ್ಗೆ ಬೇಕಾಗಿರೋದನ್ನು ಮಾಡಿಸೋದಿಲ್ಲ ಅಂತ ಅವ್ರಿಗೆ ಅನಿಸ್ಬಾರ್ದು ಅಂತ ಒಂದಷ್ಟು ಹಾಡುಗಳನ್ನು ಹಾಡಿಸ್ತೀವಿ, ನಾವು ಹಾಡಲ್ಲ. ಸೊ ಅದನ್ನು ಮೊದಲೇ ಹೇಳಿಬಿಡ್ತೀನಿ. ಓಕೆ, ವಿದಿಶಾ ಅವ್ರ ಬಗ್ಗೆ ಹೆಚ್ಚಾಗಿ ಜನರಿಗೆ ಇನ್ಸ್ಟಾಗ್ರಾಮಲ್ಲೇ ತಿಳಿಬೇಕು, ರೈಟ್? ಸೊ ಏನಿದ್ರು ಕೂಡ ವಿದಿಶಾ ಅವ್ರು ಎಲ್ಲಿದ್ದಾರೆ, ಯಾವ ಹೊತ್ತಿಗೆ ಊಟ ಮಾಡ್ತಾರೆ, ಯಾವ ಹೊತ್ತಿಗೆ ಅವ್ರು ಹೊರಗಡೆ ಹೋಗ್ತಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ಅವ್ರು ತಿಳಿಸ್ತಾ ಇರ್ತೀರ. ಸೊ ಈ ಶೋ ಮುಖಾಂತರ ಇನ್ನೂ ವಿದಿಶಾ ಅವರಿಗೆ ಹತ್ತಿರ ಆಗೋದಕ್ಕೆ ನಮ್ಮ ಶೋ ಒಂದು ಕಾರಣ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ವಿದಿಶಾ ಅವರು ಎಲ್ಲಿದ್ದರು, ಇಲ್ಲಿವರೆಗೂ ಹೇಗೆ ಬಂದರು ಅನ್ನೋದನ್ನು ನಾವು ಈಗ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಆಗಲಿ ನಿಮ್ಮದು. ನಾನು ಇಂಜಿನಿಯರಿಂಗ್ ಕಲಿತೆ IS ಅಲ್ಲಿ ಪುತ್ತೂರು VCET ಇಂದ. ಮತ್ತೆ ನಾನು ಮಾಸ್ಟರ್ ಮಾಡಬೇಕು ಅಂತ ನಾನು ಐರ್ಲೆಂಡ್ಗೆ ಹೋದೆ. ಅಲ್ಲಿ ನಾನು ಮಾಸ್ಟರ್ಸ್ ಮಾಡಿದೆ ನಾನು. ಮತ್ತು ಅಲ್ಲಿಂದ ಜಾಬ್ ಸಿಕ್ಕಿತ್ತು ಡೆಲಾಯ್ಟ್ ಅಂತ. ಸೊ ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಫಾರ್ ಡೆಲಾಯ್ಟ್. ಓಕೆ, ಸೊ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ ಇದ್ದೆ. 9th ಸ್ಟ್ಯಾಂಡರ್ಡ್ವರೆಗೂ ನಾವು ಬೆಂಗಳೂರಲ್ಲಿದ್ವಿ, ಆಲ್ ದ ಫ್ಯಾಮಿಲಿ. ಮತ್ತು 10th ಸ್ಟ್ಯಾಂಡರ್ಡ್ಗೆ ವಿ ಮೂವ್ ಟು ಮ್ಯಾಂಗ್ಳೂರ್ ಫಾರ್ ಗುಡ್. ಸೊ ಅಲ್ಲಿಂದ ಹಾಫ್ ಅ ಬ್ಯಾಂಗ್ಳೂರಿಯನ್, ಹಾಫ್ ಅ ಮ್ಯಾಂಗ್ಳೂರಿಯನ್. ಓಕೆ, ಇವಾಗ ಯಾರಾದರೂ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ರೆ, ನಾವು ನಾರ್ಮಲ್ ಆಗಿ ನಮ್ಮ ಊರನ್ನು ನಮ್ಮ ಹೆಸರು ನಮ್ಮ ಜೊತೆಗೆ ಸೇರಿಸ್ಕೊಳ್ತೀವಿ, ಅಥವಾ ನಾವು ಎಲ್ಲಿಗಾದ್ರೂ ಹೋದಾಗ ನಮ್ಮ ಊರು ಯಾವುದು ಅಂತ ಹೇಳ್ತೀವಿ. ಸೊ ನಿಮ್ಮ ಹತ್ರ ಯಾರಾದರೂ ಕೇಳಿದ್ರೆ, ವಿದಿಶಾ ನೀವು ಎಲ್ಲಿನವರು ಅಂತ ನೀವು ಫಸ್ಟ್ ಏನು ಹೇಳ್ತೀರಾ? ಎರಡು ಇಷ್ಟ ತುಂಬ, ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್. ಓಕೆ, ಬೆಂಗಳೂರಿಗೆ ಹೋದಾಗ ನಾನು ಬ್ಯಾಂಗ್ಳೂರಿನ ಅಂತ ಹೇಳ್ತೀರಾ, ಮಂಗಳೂರಿಗೆ ಬಂದಾಗ ನಾನು ಮ್ಯಾಂಗ್ಳೂರಿನ ಅಂತ ಹೇಳ್ತೀರಾ. ಒಳ್ಳೆ ಚಾಯ್ಸ್. ಆ್ಯಕ್ಚುಲಿ ನಮ್ಗೆ ಅಂಥ ಚಾಯ್ಸ್ ಇಲ್ಲ. ಏನಿದ್ರು ಕೂಡ ಎಲ್ಲಿಗೆ ಹೋದರೂ ಕೂಡ ನಾವು ಮಂಗಳೂರಿನವರು ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಐರ್ಲ್ಯಾಂಡಲ್ಲಿ ಕಲಿತಾ ಇದ್ದೀರಾ, ಕಲಿತಾ ಆದಮೇಲೆ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ನೀವು ಇನ್ನೊಂದು ನಿಮ್ಮ ಹಾಬಿ ಅಂತ ಹೇಳಿದ್ದು ಈಗ ಸದ್ಯಕ್ಕೆ ಐ ಥಿಂಕ್ ಇಟ್ ಇಸ್ ಬಿಕಮ್ ಮೋರ್ ಆಫ್ ಯುವರ್ ಲೈಫ್ ಅಂತ ಹೇಳ್ಬೋದು. ಹಾಡುಗಳನ್ನು ಹಾಡಿ ವಿಡಿಯೋ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ ಪ್ರಕಾರ ದ ಫಸ್ಟ್ ಸಾಂಗ್ ದ್ಯಾಟ್ ಯು ಸ್ಯಾಂಗ್ ವಾಸ್ ಮೇ ರಹು ಯಾ ನಾ ರಹು. ಹೌದು. ಸೊ ಅದರಲ್ಲಿ ದ ಸಾಂಗ್ ವಾಸ್ ಬ್ಯೂಟಿಫುಲ್. ಅನ್ಡೌಟೆಡ್ಲಿ ಒರಿಜಿನಲ್ಗೂ ನಿಮ್ಮ ಹಾಡಿಗೂ ವ್ಯತ್ಯಾಸ ನಾವು ಅಂದರೆ ಅದು ಸಿಮಿಲಾರಿಟೀಸ್ನ ಹೇಳೋಕ್ಕಾಗಲ್ಲ. ವಿ ಕ್ಯಾನಾಟ್ ಕಂಪೇರ್ ಬೋತ್ ಆಫ್ ದೆಮ್, ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬಟ್ ಅದರಲ್ಲಿ for the first one line that I picked up, it was sang for someone special. Yeah. So adra ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. Okay, so I live with this fairy tale story. ನನಗೆ ಗೊತ್ತಿಲ್ಲ ಎಷ್ಟು ಜನ ಅದ್ರಲ್ಲಿ ಬಿಲೀವ್ ಮಾಡ್ತಾರೆ ಮಾಡೋದಿಲ್ಲ ಅಂತ, ಬಟ್ ನಾನು ಅದರಲ್ಲಿ ಖಂಡಿತವಾಗ್ಲೂ ಬಿಲೀವ್ ಮಾಡ್ತೀನಿ. ನನಗೇನಿದ್ರು ಐ ವಾಸ್ ನೆವರ್ ಇನ್ ಅ ರಿಲೇಶನ್ಶಿಪ್ ಆರ್ ಹಾಗೆ. ನಾನು ಅಂದರೆ ಐ ವಾಸ್ ಆಲ್ ಅಲೋನ್, ಐ ವಾಂಟೆಡ್ ಟು ಲಿವ್ ಇಂಡಿಪೆಂಡೆಂಟ್ಲಿ ಹಾಗೆ. ಸೊ ಐ ಬಿಲೀವ್ ಇನ್ ಸಮಥಿಂಗ್, ಅಲ್ಲಿ ಯಾರೋ ಒಬ್ರು ಇದ್ದಾರೆ ನನಗೆ ಕಾಯ್ತಿದ್ದಾರೆ ಅಂತ ಐ ಆಲ್ವೇಸ್ ಬಿಲೀವ್ಡ್. ಆ್ಯಂಡ್ ಹೌದು, ಖಂಡಿತವಾಗ್ಲು. ಸೊ that special song was for some special one somewhere out there. ನನಗೆ ಗೊತ್ತಿಲ್ಲ ಯಾರು ಅಂತ, ಇನ್ನೂ ಮೀಟ್ ಆಗಿಲ್ಲ, ಬಟ್ ಮೀಟ್ ಆದ್ಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ. 49,000 ವ್ಯೂಸ್, ಅದರಲ್ಲಿ ಒಂದು ಅರ್ಧಕ್ಕರ್ಧ 25,000 ಜನ ಅಂತೂ 25,000 ರಿಂದ 30,000 ಜನ ಗಂಡಸರು ಇರ್ಬೋದು. ಪಾಪ ಅವರು ಅಲ್ಲಿ ಕೂತ್ಕೊಂಡು ಅವ್ರಿಗೋಸ್ಕರನೇ ಹಾಡಿದ್ದಾರೆ ಅಂತ ತಿಳ್ಕೊಂಡಿರ್ಬೋದು. ಮೇ ಬಿ ವಿ ಡು ನಾಟ್ ನೋ, ಬಟ್ ವಿ ಸ್ಟಿಲ್ ವೇಟಿಂಗ್ ಫಾರ್ ದಟ್ ಒನ್ ಸ್ಪೆಷಲ್ ಪರ್ಸನ್. ಓಕೆ,
ಸೊ ಆ ಫಸ್ಟ್ ವಿಡಿಯೋ ನೀವೇನು ಮಾಡಿದ್ರಿ ಅದನ್ನು ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಡಿಡ್ ಯು ಎವರ್ ನೋ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಸಚ್ ಅ ಬಿಗ್ ಹಿಟ್, ಎಷ್ಟು ದೊಡ್ಡ ಸೆನ್ಸೇಷನ್ ಆಗುತ್ತೆ? ಸೆನ್ಸೇಷನ್ ಅಂದರೆ ನಂಗೆ ಗೊತ್ತಿಲ್ಲ, ಬಟ್ ಈ ಎಲ್ಲ ಕ್ರಿಯೇಟ್ ಆಗಿದ್ದು ಇಟ್ ವಾಸ್ ಬಿಕಾಸ್ ಆಫ್ ಫೇಸ್ಬುಕ್. ಅಲ್ಲಿಂದ ಎಲ್ಲ ಶುರುವಾಯಿತು. ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇರಲಿಲ್ಲ. ಬಟ್ ದೆನ್ ಬಿಕಾಸ್ ಆಫ್ ಮೈ ಸಿಸ್ಟರ್ ಐ ಕ್ರಿಯೇಟೆಡ್ ಇಟ್. ಮತ್ತು ನನ್ನ ತಂಗಿ ಹೇಳಿದ್ದು, ನೀನು ಹೇಗಂದ್ರೂ ಹಾಡ್ತೀಯ, ವೈ ಡೋಂಟ್ ಯು ಪೋಸ್ಟ್. ಆವಾಗ ನಾನು ಶುರು ಮಾಡಿದಾಗ ಇಟ್ ವಾಸ್ ಓನ್ಲಿ ಫಾರ್ 15 seconds. 15 secondsಗೆ ಹಾಡ್ಬೋದಿತ್ತು. ಮತ್ತೆ ಅದು ನಿಮ್ಮ ಹಾಡುಗಳನ್ನ ನೋಡಿ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಒಂದು ಸ್ವಲ್ಪ ಜಾಸ್ತಿ ಇಡೋಣ ಅಂತ, ಇಲ್ಲ ಅಂದರೆ ಫಸ್ಟ್ ಹಾಡುಗಳೆಲ್ಲ ಅಲ್ಲೇ ಕಟ್ ಆಗ್ತಾ ಇತ್ತು. ಇಲ್ಲ, ಆಮೇಲೆ ಅವರು ಎಕ್ಸ್ಟೆಂಡ್ ಮಾಡಿದ್ರು 1 minute. ಸೊ ಐ ಸ್ಟಾರ್ಟೆಡ್ ಸಿಂಗಿಂಗ್. ನಾನು ಬರೀ ಹಿಂದಿ ಹಾಡ್ತಿದ್ದೆ ಮೊದಲು, ಬಟ್ ಅದಕ್ಕೆ ಒಳ್ಳೆ ವ್ಯೂಸ್ ಸಿಕ್ಕಿತ್ತು, ಒಳ್ಳೆ ಕಾಮೆಂಟ್ಸ್ ಆ್ಯಂಡ್ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಐ ಟ್ರೈಡ್. ನನಗೆ ಮುಂಗಾರು ಮಳೆ ಸಾಂಗ್ ನನಗೆ ತುಂಬ ಇಷ್ಟ, ನನಗೆ ಆ ಸಾಂಗ್ ಕನ್ನಡದಲ್ಲಿ ಅಂದರೆ. ಸೊ ಮುಂಗಾರು ಮಳೆ ಫಸ್ಟ್ ಸಾಂಗ್ನ ಹಾಡಿದೆ, ಅದಕ್ಕೆ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಅದಾದಮೇಲೆ ಮುಂಗಾರು ಮಳೆ ಸೆಕೆಂಡ್ ರಿಲೀಸ್ ಆಯಿತು. ಅದರದ್ದು ಒಂದು ಹಾಡು ಕನಸಲು 100 ಬಾರಿ ಅದನ್ನು ಹಾಡಿದೆ. ಅದನ್ನು ನಾನು ಟೈಮಿಂಗ್ಸ್ ಡಿಫ್ರೆಂಟ್, ಐರ್ಲೆಂಡಲ್ಲಿ ಮತ್ತು ಇಲ್ಲಿ 5.5 hours ನಾವು ಹಿಂದಿದ್ದೀವಿ. ಸೊ ನಾನು ಒಂದಿನ ಬೆಳಗ್ಗೆ ಎದ್ದಾಗ ಮೈ ಫೇಸ್ಬುಕ್ ವಾಸ್ ಫುಲ್ ಆಫ್ ಆಲ್ ನೋಟಿಫಿಕೇಷನ್ಸ್, 130 180 ನೋಟಿಫಿಕೇಷನ್ಸ್ ಹಾಗೇನೋ ಇತ್ತು. ಐ ವಾಸ್ ಶಾಕ್ಡ್, ಏನಾಯಿತು ಅಂತ ಆಲ್ ಆಫ್ ಅ ಸಡನ್. ಆಮೇಲೆ ನೋಡಿದಾಗ ಎಲ್ಲರೂ ದೆ ಕೆಪ್ಟ್ ಆನ್ ಟ್ಯಾಗಿಂಗ್ ಮೀ ಆರ್ ಸಮಥಿಂಗ್. ಆ್ಯಂಡ್ ಮತ್ತು ನನ್ನ ಎಷ್ಟೊಂದು ಕಾಲ್ಸ್ ಎಲ್ಲ ಬಂದಿತ್ತು. ಆಗ ನನ್ನ ಬೆಸ್ಟ್ ಫ್ರೆಂಡ್ಸ್ ಕೂಡ ಸುಮಾರು ಸತಿ ಕಾಲ್ ಮಾಡಿದ್ದೆ. ಸೊ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಐ ಕಾಲ್ಡ್ ಅಪ್ ಮೈ ಬೆಸ್ಟ್ ಫ್ರೆಂಡ್, ಏನಾಯಿತು ಅಂತ. ಅವ್ನು ಹೇಳ್ದ, ನೀನು ನೋಡಿದ್ಯಾ, ಯಾರೋ ಒಬ್ಬ ಡೈರೆಕ್ಟರ್ ನಿಂದು ಹಾಕಿದ್ದಾರೆ ಅವ್ರು ಹೇಳ್ತಿದ್ದಾರೆ, ಇದು ಯಾರು ಹುಡುಗಿ ಅಂತ ಗೊತ್ತಿಲ್ಲ, ಬಟ್ ಅವಳ ಕಂಠ ಅವಳಷ್ಟೇ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಆಲ್ರೆಡಿ ಇಟ್ ಹ್ಯಾಡ್ ಕ್ರಾಸ್ ಸಮ್ 20,000-30,000 ವ್ಯೂಸ್ ನಾನು ಬೆಳಗ್ಗೆ ಹೇಳೋ ಅಷ್ಟೊತ್ತಿಗೆ. ಸೊ ಐ ವಾಸ್ ಶಾಕ್ಡ್, ಏನಾಗೋಯ್ತು ಅಂತ. ಸೊ ನನ್ನ ಫ್ರೆಂಡ್ಸ್ ಗೊತ್ತಿದ್ದವರೆಲ್ಲ ನನ್ನನ್ನು ಟ್ಯಾಗ್ ಮಾಡಿಕ್ಕೆ ಶುರು ಮಾಡಿದರು. ಸೊ ಎಲ್ರಿಗೂ ಗೊತ್ತಾಯಿತು ಇದು ವಿದಿಶಾ ವಿಶ್ವಾಸ್ ಅಂತ. ಸೊ ತುಂಬ ರಿಕ್ವೆಸ್ಟ್ ಅದು ಇದು ಎಲ್ಲ ಬಂದಿತ್ತು. ಮತ್ತು ಶಂಕರ್ ನಾಗ್ ಅವರ ಫ್ಯಾನ್ ಕ್ಲಬ್ ಅಂತ ಒಂದು ಇದು, ಅವರು ನನ್ನನ್ನು ಮತ್ತೆ ಅದನ್ನೇ ಪೋಸ್ಟ್ ಮಾಡಿದ್ರು, ರೀಪೋಸ್ಟ್ ಮಾಡಿದರು ಡೌನ್ಲೋಡ್ ಮಾಡಿ. ಸೊ ಅಲ್ಲಿ ಅದು ವೈರಲ್ ಆಯಿತು. ವಿತಿನ್ 24 or 30 hours ಆಲ್ಮೋಸ್ಟ್ 1 million ಕ್ರಾಸ್ ಆಗಿತ್ತು ವ್ಯೂಸ್. ಹಾಗೆ ದ್ಯಾಟ್ ವಾಸ್ ಶಾಕಿಂಗ್ ಫಾರ್ ಮೀ. ಸೊ ಒಂದು ರಾತ್ರಿ ಮಲಗೋ ಹೊತ್ತಲ್ಲಿ ಏನು ಅನ್ಸ್ಕೊಳ್ಳದೆ ನಮ್ಮ ಕನಸಲ್ಲಿ ನಾವು ಕಳ್ಕೊಂಡಿದ್ದಾಗ ಬೆಳಗ್ಗೆ ಎದ್ದಾಗ ಕೆಲವೊಂದು ವಿಷಯಗಳು ನಡೆಯುವಂಥದ್ದು. ಓಕೆ, ಸೊ ಆಫ್ಟರ್ ದ್ಯಾಟ್ ಸೊ ನೀವು ಆವಾಗಲೇ ಡಿಸೈಡ್ ಮಾಡಿದ್ರಿ, ಸೊ ಐ ನೀಡ್ ಟು ಕೀಪ್ ಪೋಸ್ಟಿಂಗ್, ಹಾಡುಗಳನ್ನು ಹಾಡ್ತಾ ಇರ್ತೀನಿ. ಇಲ್ಲ, ಬೈ ದೆನ್ ಐ ಡಿಸೈಡೆಡ್ ಟು ಡಿಆಕ್ಟಿವೇಟ್ ಮೈ ಅಕೌಂಟ್. ಏಕೆಂದರೆ ನಾನು ಪ್ಯಾನಿಕ್ ಆದೆ, ಏನು ಮಾಡಬೇಕು. ಸೊ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಸಕ್ಸಸ್ ಇವರು ಬೆನ್ನು ಹತ್ತಿ ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಅದನ್ನು ಹೇಗೆ ತಗೊಳ್ಳೋದು ಅಂತ ಗೊತ್ತಾಗಿಲ್ಲ. ಸೊ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಒಂದು ವೇಳೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಅಥವಾ ಫೇಸ್ಬುಕ್ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ತಾ ಇದ್ರೆ. ಸೊ ವಾಟ್ ಮೇಡ್ ಯು ಅಗೇನ್ ಸ್ಟೇ ಬ್ಯಾಕ್? ಸೊ ನನ್ನ ಫ್ರೆಂಡ್ಸ್ ಕೆಲವರು ಅವ್ರು ಮೀಡಿಯಾಗೆ ವರ್ಕ್ ಮಾಡ್ತಾರೆ. ಸೊ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಐ ಕಾಲ್ಡ್ ಅಪ್ ಮೈ ಡ್ಯಾಡ್. ನನ್ನ ಅಪ್ಪನಿಗೆ ಹೇಳಿದೆ, ಈಗ ಆಯಿತು, ತುಂಬ ವ್ಯೂಸ್ ಎಲ್ಲ ಬರ್ತಾ ಇದೆ, ಎಲ್ಲರೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿದ್ದಾರೆ. ಅಪ್ಪನಿಗೆ ಹೆದರಿಕೆ ಶುರು ಆಯಿತು, ಏನೋ ಲೈಕ್ ಸ್ಪ್ಯಾಮ್ ಮಾಡ್ಬೋದು, ನಿನ್ನ ಫೋಟೋಸ್ ಎಲ್ಲ ಯೂಸ್ ಮಾಡ್ಬೋದು, ಅವರು ಬೇಡ, ಯಾಕೆ ಬೇಕು ನಿಂಗಿದೆಲ್ಲ ಅಂತ ಹೇಳಕ್ಕೆ ಶುರು ಮಾಡಿದರು. ಮತ್ತು ನಾನು ಸರಿ, ನಾನು ಮಾತಾಡಿ ನೋಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ಸನ್ನು ಫೋನ್ ಮಾಡಿದೆ. ನಾನು ಹೇಳಿದೆ, ನನಗೆ ಆಗ್ತಾ ಇಲ್ಲ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಆಲ್ ದೀಸ್ ಥಿಂಗ್ಸ್. ನನಗೊಂದು ಜಾಬ್ ಇದೆ, ನಾನು ಇದನ್ನು ಮಾಡಬೇಕಂತ ಅಂದ್ಕೊಂಡಿಲ್ಲ, ಸೊ ನಾನು ಡಿಆಕ್ಟಿವೇಟ್ ಮಾಡ್ತೇನೆ ಅಂತ. ಸೊ ಆವಾಗ ಅವ್ರು ಹೇಳಿದ, ಇಲ್ಲ, ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಎಷ್ಟೋ ಜನ ಕನಸು ಕಾಣ್ತಿರ್ತಾರೆ ಇದಕ್ಕೆ, ಅವ್ರಿಗೆ ಸಿಗೋದಿಲ್ಲ, ನಿನಗೆ ಸಿಕ್ಕಿದೆ, ಸೊ ಈ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೋ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಮತ್ತು ನಾವು ಕೂತ್ಕೊಂಡು ಮಾತಾಡಿ ಮತ್ತೆ ನಾವು ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡಿದ್ವಿ ಅದಕ್ಕೆ. ಅಂದರೆ ಬಿಕಾಸ್ ಐ ವಾಂಟೆಡ್ ಟು ಕೀಪ್ ಮೈ ಪರ್ಸ್ನಲ್ ಲೈಫ್ ಅಸೈಡ್, ಅದನ್ನ ಪರ್ಸ್ನಲ್ ಲೈಫ್ನ ಎಲ್ರಿಗೆ ಅಂದರೆ ಎಲ್ಲ ಗೊತ್ತಾಗೋದು ಬೇಡ ಅಂತ ಹೇಳಿ ಅದು ಸೆಪ್ರೇಷನ್ ಇರಬೇಕು ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ. ವಿತಿನ್ ಅ ಮಂತ್ ಇಟ್ ಸೆಲ್ಫ್ 10,000ಗಿಂತ ಜಾಸ್ತಿ ಫಾಲೋವರ್ಸ್ ಆದರು. ಖುಷಿ ಆಯಿತು. ಹಾಗೆ ಅದು ಬೆಳ್ಕೊಂಡು ಬಂತು. ಇವತ್ತಿಗೆ ಆಲ್ಮೋಸ್ಟ್ 6 months ಆಗುತ್ತೆ ಈ ತಿಂಗಳು ಕಳೆದ್ರೆ. ಸೊ ಇಟ್ ಇಸ್ ಮೋರ್ ದ್ಯಾನ್ 97,000 ಫಾಲೋವರ್ಸ್ ಇದ್ದಾರೆ. ಸೊ ಖುಷಿ ಆಗುತ್ತೆ ಒಂಥರ ನೋಡಬೇಕಾದ್ರೆ. ಓಕೆ, ಒಂದು ಕಡೆ ಅಕೌಂಟಲ್ಲಿ ಅಷ್ಟು ದುಡ್ಡಿದ್ರೆ ಎಷ್ಟಾಗುತ್ತೆ, ಖುಷಿ ಆಗುತ್ತೆ. ಇನ್ನೊಂದು ಕಡೆ ನಮ್ಮ ಪೇಜ್ಗಳಿಗೆ ಅಷ್ಟೊಂದು ಲೈಕ್ ಬಂದರೆ ಅಷ್ಟು ಖುಷಿ ಆಗುತ್ತೆ. ಸೊ ಆಲ್ ದೋಸ್ 97,000 ಪೀಪಲ್ ಹೂ ಹ್ಯಾವ್ ಲೈಕ್ ವಿದಿಶಾಸ್ ಪೇಜ್, ನಮ್ಮ ಪೇಜ್ನು ಕೂಡ ಸಬ್ಸ್ಕ್ರೈಬ್ ಮಾಡಲೇಬೇಕು ಖಂಡಿತವಾಗ್ಲೂ. ಆ್ಯಂಡ್ ಓಕೆ, ಸೊ ನೀವು ಅಲ್ಲಿಂದ ನಿಮ್ಮ ಜರ್ನಿನ ಶುರು ಮಾಡಿದ್ರಿ. ಸೊ ಟುಡೇ ಐ ಥಿಂಕ್ ಯು ಹ್ಯಾವ್ ಸ್ಯಾಂಗ್ ಅ ಲಾಟ್ ಆಫ್ ಸಾಂಗ್ಸ್. ನಿಮಗೆ ಆ್ಯಸ್ ಎ ಸಿಂಗರ್ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ನನಗೆ ಕನ್ನಡದಲ್ಲಿ ಅಂತ ಹೇಳಿದರೆ ರಘು ದೀಕ್ಷಿತ್ ಅವರು ನನ್ನ ಐಡಲ್. ಅವರ ಎಲ್ಲ ಸಾಂಗ್ಸ್ ನನಗೆ ತುಂಬ ಇಷ್ಟ. ಮತ್ತು ಆ್ಯಸ್ ಅ ಫೀಮೇಲ್ ಸಿಂಗರ್ ತುಂಬ ಜನ ಇದ್ದಾರೆ. ನನಗೆ ಶ್ರೇಯಾ ಘೋಷಾಲ್ ಅವ್ರು ತುಂಬ ಇಷ್ಟ. ಅವ್ರ ಕಾನ್ಸರ್ಟಿಗೆ ಹೋಗ್ತಿದ್ದೀನಿ ಇವತ್ತು.
ಸೊ ಹಾಂ ಅವ್ರು ತುಂಬ ರಘು ಸರ್ ಕೂಡ ನಿಮಗೆ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಒಂದು ಸಾಂಗ್. ಸೊ ಒಂದು ಕಡೆ ನಿಮಗೆ ಫಸ್ಟ್ ಶಾಕ್ ಬೆಳಗ್ಗೆ ಎದ್ದಾಗ ಒಂದಷ್ಟು ನೋಟಿಫಿಕೇಶನ್ ಬಂದಿರುವಂಥದ್ದು, ಇನ್ನೊಂದು ರಘು ಸರ್ ಕಮೆಂಟಿಂಗ್ ಆನ್ ಯೋರ್ ಸಾಂಗ್. ಸೊ ಹೌ ವಾಸ್ ದ್ಯಾಟ್ ಮೂಮೆಂಟ್? That was a dream come true to me because I had dreamt about something and I didn't know whether it will come true or not. ನಾನು ಹೇಳಿದಾಗೆ ನಾನು ಫೇರಿ ಟೇಲ್ ಸ್ಟೋರಿಯಲ್ಲಿ ನಾನು ತುಂಬ ಬಿಲೀವ್ ಮಾಡ್ತೀನಿ, ಐ ಆಮ್ ಅ ಬಿಲೀವರ್. ಸೊ ಓವರ್ ನೈಟ್ ಏನೋ ಆಗುತ್ತೆ ಅದನ್ನೆಲ್ಲ ತುಂಬ ಬಿಲೀವ್ ಮಾಡ್ತೀನಿ. ಹಾಗೆ ಆಗಿದೆ ನನಗೆ ಇಷ್ಟರವರೆಗೆ. ಐ ಆಮ್ ಅ ಹಾರ್ಡ್ ವರ್ಕರ್ ಆ್ಯಸ್ ವೆಲ್. ಸೊ ನನಗೆ ಒಂಥರ ತುಂಬ ಖುಷಿ ಆಯಿತು, ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಸೊ ಮತ್ತೆ ಅವ್ರಿಗೆ ಪಿಂಗ್ ಮಾಡಿ ಹೇಳಿದೆ, ತುಂಬ ಥ್ಯಾಂಕ್ಸ್ ನೀವು ಈ ಥರ ಮಾಡಿದೆ, ಯು ಮೇಡ್ ಮೈ ಡೇ ಅಂತ. ಪರ್ಸನಲಿ ಹ್ಯಾವ್ ಯು ಮೆಟ್ ರಘು ದೀಕ್ಷಿತ್ ಸರ್? ಇಲ್ಲ. ಸೊ ಬೆಂಗಳೂರಿಗೆ ಬರಕ್ಕೆ ಹೇಳಿದ್ರು ಇಲ್ಲಿ ಬಂದಾಗ, ನಾನು ಈ ಸತಿ ಬೆಂಗಳೂರಿಗೆ ಹೋಗೋಕ್ಕಾಗಿಲ್ಲ. Okay, so ivaga there's a tough decision. See, you have two things. You're doing good at your work and you're also doing good at your singing. So ಎರಡೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. And I think this on the other hand is a little bit ಸ್ವಲ್ಪ ಹೈ ಲೆವೆಲಲ್ಲಿ ಇದೆ, your singing and your videos. So given an option between your work and singing, ಏನನ್ನು ಚೂಸ್ ಮಾಡ್ತೀರಾ? ಇನ್ನೂ ಡಿಸೈಡ್ ಮಾಡಲಿಲ್ಲ ನಾನು. ಅದೇ ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡಿ ವಿ ಆರ್ ಅ ಟೀಮ್. ಸೊ ಡಿಸೈಡ್ ಮಾಡ್ತಿದ್ದೀವಿ ಏನು ಮಾಡಬೇಕು ಹಾಗೆ ಹೀಗೆ ಅಂತ. ನಾನು ಹೇಗೆ ಅಂದರೆ ನಾನು ಏನೇ ಬಂದರೂ ಜೀವನದಲ್ಲಿ ಐ ಡೋಂಟ್ ಫಾಲ್ ಇನ್ ಟು ಅ ಕನ್ಕ್ಲೂಷನ್ ವೆರಿ ಸೂನ್. ಅಂದರೆ ನಿಧಾನಕ್ಕೆ ಪೇಷನ್ಸಲ್ಲಿ ನಾನು ಥಿಂಕ್ ಮಾಡ್ತೀನಿ, ಅದನ್ನ ಪೇಸ್ ತೊಗೋತೀನಿ ಅದೊಂದು. ಸೊ ಹಾಗೆ ಐ ವಾಂಟ್ ಟು ಟೇಕ್ ಸಮ್ ಟೈಮ್, ನೋಡೋಣ ಹೇಗಾಗುತ್ತೆ ಅಂತ. ಏಕೆಂದರೆ ಎಲ್ಲ ಬಿಟ್ಟು ಬಂದು ಇವತ್ತು ಇಷ್ಟ ಆಗುತ್ತೆ ನಾಳೆ ಇಷ್ಟ ಆಗಲ್ಲ, ಬಿಕಾಸ್ ಇಟ್ಸ್ ಅ ಕರಿಯರ್ ಯು ಹ್ಯಾವ್ ಟು ಟೇಕ್ ಆ್ಯಂಡ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಡಿಸೈಡ್. ಸೊ ಹಾಗಾಗಿ ನಾನು ಥಿಂಕ್ ಮಾಡಬೇಕು. ನಾವೀಗ ಸ್ಟಾರ್ಟ್ ಮಾಡಿದ್ದೇವೆ ಏನೋ ಒಂದು ಮಾಡಬೇಕು ಅಂತ ಹೇಳಿ, ಮೇ ಬಿ ಅ ಯೂಟ್ಯೂಬ್ ಚಾನೆಲ್ ಆರ್ ಸಮಥಿಂಗ್. ನೋಡಬೇಕು ಹೇಗೆ ರೆಸ್ಪಾನ್ಸ್ ಇದೆ, ಹೇಗೆ ಜನ ಇಷ್ಟಪಡ್ತಾರಾ ಇಲ್ವಾ ಅಂತ. ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಸೊ ಅದರ ಡಿಪೆಂಡೆನ್ಸಿಯಲ್ಲಿ ಮತ್ತೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಸರ್, ನನಗೆ ಗೊತ್ತಾಗ್ತಾ ಇದೆ ನಿಮಗೆಲ್ಲ ಕೂತ್ಕೊಂಡು ಸದ್ಯಕ್ಕೆ ಬೋರ್ ಆಗ್ತಾ ಇದೆ, ಆವಾಗಿಂದ ಕಾಯ್ತಾ ಇದ್ದೀವಿ, ಬರೀ ಮಾತಾಡ್ತಾ ಇದ್ದಾರೆ, ಬನ್ನಿ ಮಾತಾಡೋಣದಲ್ಲಿ ಹಾಡು ಇಲ್ವಾ ಅಂತ. ಸೊ ಐ ಥಿಂಕ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ಇಟ್. ಕ್ಯಾನ್ ವಿ ಹ್ಯಾವ್ 2 lines? ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಸಾಂಗ್ ಯು ಕ್ಯಾನ್ ಸಿಂಗ್ 2 lines ಫಾರ್ ಅಸ್? ಶೋರ್. ನಾನು ಮುಂಗಾರು ಮಳೆ ಚಿತ್ರದಿಂದನೇ ಗಮನಿಸು ನೀನು ಬಯಸಿ ನಿನ್ನೆ ನಾನು ನಂಬದೆ ಏಕೆ ಗುರುವೇ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೇ ಹೇಳು ಕರಗದೆ ಬರಬಹುದೇ ಹೇಳು ಮರೆಯದೆ ಬಿಸಿಯಿರದ ಉಸಿರು ನಾನು ನೀನು ಇರದೆ ಗಮನಿಸು ಒಮ್ಮೆ ನೀನು ಬಯಸಿದೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು. ವಾಹ್, ವಂಡರ್ಫುಲ್. ಇದಾದಮೇಲೆ ಏನು ಕ್ವೆಶನ್ಗಳನ್ನು ಕೇಳಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಒನ್ ಥಿಂಗ್ ದ್ಯಾಟ್ ಐ ವಾಸ್ ವೆರಿ ಶಾಕ್ ಟು ನೋ, ಅಂದರೆ ತುಂಬ ನನಗೆ ಸರ್ಪ್ರೈಸ್ ಆಗಿದಂಥ ವಿಷಯ, ಅದು ನಿಮ್ಮ ಫ್ರೆಂಡ್ ಮುಖಾಂತರ ನಾನು ನಿಮ್ಮನ್ನು ಪರಿಚಯ ಆಗಿದೆ. ಸೊ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀವೆಲ್ಲ ಭಾಷೆಗಳ ಹಾಡನ್ನು ಹಾಡ್ತೀರಾ. ಯು ಸಿಂಗ್ ಕನ್ನಡ, ಯು ಸಿಂಗ್ ಹಿಂದಿ, ಆ್ಯಂಡ್ ನೀವು ತಮಿಳ್ ಆ್ಯಂಡ್ ತೆಲುಗು ಟ್ರೈ ಮಾಡ್ತಾ ಇದ್ದೀರಾ? ಟ್ರೈ ಮಾಡಬೇಕು ಅಂತಿದ್ದೀನಿ, ಆಗಲಿಲ್ಲ. ಓಕೆ, ಸೊ ಇದೆಲ್ಲ ಕೇಳ್ತಾ ಇರಬೇಕಾದ್ರೆ ನಮಗೆ ನಾರ್ಮಲ್ ಎಕ್ಸ್ಪೆಕ್ಟೇಷನ್, ಬೀಯಿಂಗ್ ಅ ಬ್ಯಾಂಗ್ಳೂರಿಯನ್ ಆರ್ ಬೀಯಿಂಗ್ ಅ ಮ್ಯಾಂಗ್ಳೂರಿಯನ್, ಒಂದು ಕನ್ನಡ ಮಾತಾಡ್ತಾರೆ ಇಲ್ಲ ತುಳು ಮಾತಾಡ್ತಾರೆ. ಅದು ಬಿಟ್ಟು ಮಂಗಳೂರು ಅಂತ ಹೇಳಿದ್ರೆ ತುಂಬ ಲ್ಯಾಂಗ್ವೇಜಸ್ ಇದೆ, ಮಲಯಾಳಂ, ಕೊಂಕಣಿ ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು. ಬಟ್ ನಾನು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಐ ಕೇಮ್ ಟು ನೋ ದಟ್ ನೀವು ಮನೆಯಲ್ಲಿ ಮಾತಾಡೋ ಭಾಷೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂತ. ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಸತ್ಯವಾಗ್ಲೂ ಇವ್ರ ಮನೆಗೆ ಹೋದ್ರೆ ನಾವು ಒಂಥರ ಕಳ್ದೋದಂಗೆ ಇರ್ತೀವೋ ಏನೋ. ಮನೆಯಲ್ಲಿ ಇವ್ರು ಮಾತಾಡೋ ಭಾಷೆ ಸಂಸ್ಕೃತ. ಓಕೆ, ಸೊ ಅವರು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳಿ ಆ ಫ್ಯಾಕ್ಟ್ನ. ಸೊ ಇದು ಹೇಗೆ, ಹೌ ಇಸ್ ಇಟ್ ದಟ್ ಯು ಆರ್ ಸ್ಪೀಕಿಂಗ್ ಕನ್ನಡ, ನಾಟ್ ಕನ್ನಡ ಬಟ್ ಯು ಆರ್ ಸ್ಪೀಕಿಂಗ್ ಸಂಸ್ಕೃತ ಅಟ್ ಹೋಮ್? ಸೊ ಸಂಸ್ಕೃತ ಒಂದು ಸತ್ವದ ಭಾಷೆ ಅಂತ ಒಂದು ಹೆಲುಸಿನೇಷನ್ ಕ್ರಿಯೇಟ್ ಮಾಡಿದ್ರು, ಮತ್ತು ತುಂಬ ಜನ ಮಾತಾಡೋದನ್ನು ಬಿಟ್ಟರು. ಮೊದಲೆಲ್ಲ ನಮಗೆ ಗೊತ್ತಿದ್ದ ಹಾಗೆ ಇತಿಹಾಸದಲ್ಲಿ ಸಂಸ್ಕೃತನೇ ಮಾತಾಡ್ತಾ ಇದ್ರು. ಸೊ ನನ್ನ ತಂದೆ ಮತ್ತು ಅವರ ಸ್ನೇಹಿತರು ಕೆಲವರು, ಅವ್ರಿಗೆ ಆಪ್ತರಾದವರು, ಅವರ ಗುರುಗಳು ಅಂತ ಹೇಳ್ಬೋದು,
ಅವರೆಲ್ಲ 1988 ಒಂದು ಆರ್ಗನೈಸೇಷನ್ ಶುರು ಮಾಡಿದ್ರು, ಸಂಸ್ಕೃತ ಭಾರತಿ ಅಂತ. ಓಕೆ. ಸೊ ಥ್ರೂ ದ್ಯಾಟ್ ಆರ್ಗನೈಸೇಷನ್ ನಾವು ಸಂಸ್ಕೃತ ಕಲಿಸೋಣ ಎಲ್ರಿಗೂ, ಮತ್ತು ಆ ಒಂದು ಟ್ರೆಂಡನ್ನು ಮತ್ತೆ ಕ್ರಿಯೇಟ್ ಮಾಡೋಣ ಅನ್ನೋದೊಂದು ಇದರಿಂದ ಅವರು ಶುರು ಮಾಡಿದ್ರು. ಇಟ್ಸ್ ಎನ್ NGO, ಇಟ್ಸ್ ಅ ಸೋಷಲ್ ವರ್ಕ್ ಅನ್ನೋ ಹಾಗೆ. ದೇ ಡೋಂಟ್ ಟೇಕ್ ಮನಿ ಫ್ರಮ್ ಎನಿಬಡಿ ಆರ್ ಎನಿವೇರ್. ಸೊ ಆದರೆ ಅವರು ಎಲ್ರಿಗೂ ಸಂಸ್ಕೃತವನ್ನು ಕಲಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಅದೇ ಇದರಲ್ಲಿ ನನ್ನ ತಾಯಿ ಮತ್ತು ನನ್ನ ತಂದೆ ಮೀಟ್ ಆದರು, ಮತ್ತು ಅವರು ಮದುವೆ ಆದರು. ದೆನ್ ದೇ ಡಿಸೈಡೆಡ್ ಅವರ ಮಕ್ಕಳಾದವರು ಮುಂದೆ ಏನೇ ಆದರೂ ಅವರು ಮತ್ತು ಕೆಲವರು ಎಲ್ಲ ಅವರ ಜೊತೆ ಶುರು ಮಾಡಿದವರು. ಸೊ ಅಲ್ಲಿಂದ ಮುಂದಿನ ಜನರೇಷನ್ ಏನಿರುತ್ತೆ ಅವರು ಮನೆಯಲ್ಲಿ ಸಂಸ್ಕೃತನೇ ಮಾತಾಡಲಿ, ಆ ಟ್ರೆಂಡನ್ನ ನಾವು ಮತ್ತೆ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ನನ್ನ ಅಪ್ಪ ಅಮ್ಮ ಮತ್ತು ನಾವು ಹುಟ್ಟುವಾಗ ಸಂಸ್ಕೃತದಲ್ಲೇ ಮಾತಾಡಲಿಕ್ಕೆ ಶುರು ಮಾಡಿದ್ರು, ಅದರ ಮೊದಲಿಂದಾನೇ. ಸೊ ಹಾಗಾಗಿ ನಮ್ಮದು ಮೊದಲೇನೆ, ನಾನು ನನ್ನ ತಂಗಿ ಇದ್ದಾಳೆ, ಸೊ ನಾವು ಮೊದಲು ಕಲಿತ ಭಾಷೆ ಸಂಸ್ಕೃತ. ನನಗೆ ಸ್ಕೂಲಿಗೆ ಹೋಗೋವರೆಗೂ ನನಗೆ ಬೇರೆ ಭಾಷೆ ಬರ್ತಿರ್ಲಿಲ್ಲ. ಸ್ಕೂಲಿಗೆ ಹೋದ್ಮೇಲೆ ಫಸ್ಟ್ ನಾನು ಕನ್ನಡ ಕಲಿತೆ, ಮತ್ತೆ ಹಾಗೆ ಇಂಗ್ಲಿಷ್ ಕಲಿತೆ. ಸೊ ಇವಾಗ ಸದ್ಯಕ್ಕೆ ವೆನ್ ಯು ಆರ್ ಇನ್ ಐರ್ಲೆಂಡ್ ಅಲ್ಲಿ ಇರಬೇಕಾದ್ರೆ ಮನೆಗೆ ಫೋನ್ ಮಾಡಿದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ? ಇವಾಗಲೂ ಸಂಸ್ಕೃತದಲ್ಲೇ ಮಾತಾಡೋದು. ಓಕೆ. ಮನೆಗೆ ಫೋನ್ ಮಾಡಿದಾಗಲೂ ಸಂಸ್ಕೃತ. ಮೆಸೇಜ್ ಮಾಡುವಾಗ ಯಾವ ಭಾಷೆ ಮಾತಾಡಿ? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ. ಮೆಸೇಜ್ ಮಾಡುವಾಗ ಕೆಲವೊಂದ್ಸತಿ ಕನ್ನಡ, ಕೆಲವೊಂದ್ಸತಿ ಸಂಸ್ಕೃತ. ಓಕೆ. ಸೊ ಸಂಸ್ಕೃತದಲ್ಲಿ ಹೆಚ್ಚು, ಅಂದ್ರೆ ಅಪ್ಪ ಅಮ್ಮನೊಟ್ಟಿಗೆ ಸಂಸ್ಕೃತದಲ್ಲಿ ಜಾಸ್ತಿ ಮಾತಾಡೋದು. ಓಕೆ. ಸೊ ಹೆಚ್ಚಾಗಿ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಜನರು ಆಪ್ಟ್ ಮಾಡ್ತಾರೆ. ಸೊ ಈವನ್ ಐ ಆಪ್ಟೆಡ್ ಫಾರ್ ಸಂಸ್ಕೃತ್ ಇನ್ ಸ್ಕೂಲ್ ಅಂಡ್ ಕಾಲೇಜ್. ಬಟ್ ಮಾತಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ನಾವು ಅನ್ಕೊಳ್ತೀವಿ. ಬಟ್ ಐ ಥಿಂಕ್ ವಿತ್ ಡ್ಯೂ ಪ್ರಾಕ್ಟೀಸ್ ಯು ವಿಲ್ ಆಲ್ವೇಸ್ ಸ್ಪೀಕ್ ಕ್ಲಿಯರ್ಲಿ ಇನ್ ದಟ್ ಲ್ಯಾಂಗ್ವೇಜ್ ಅಲ್ವಾ? ಓಕೆ. ಸೊ ನಾವಿವಾಗ ಇವರನ್ನ ಸಂಸ್ಕೃತದಲ್ಲಿ ಮಾತಾಡ್ಸೋದಕ್ಕೆ ಹೋದ್ರೆ ನನಗೊಂದು ಸ್ವಲ್ಪ ಅರ್ಥ ಆಗ್ಬೋದು, ನಮ್ಮ ವೀಕ್ಷಕರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಓಕೆ. ಲೆಟ್ಸ್ ಕಮ್ ಬ್ಯಾಕ್ ಟು ಯುವರ್ ವರ್ಕ್ ಆ್ಯಂಡ್ ಯುವರ್ ಸಿಂಗಿಂಗ್ ನಾವು. ಸೊ ಇವಾಗ ಯುವರ್ ಪೋಸ್ಟಿಂಗ್ ವಿಡಿಯೋಸ್, ಈ ವಿಡಿಯೋಸ್ಗಳಲ್ಲಿ ನಿಮಗೆ ತುಂಬ ಇಷ್ಟ ಆದಂತಹ ಒಂದು ವಿಡಿಯೋ ಯಾವುದು? ಆರ್ ಸಮಥಿಂಗ್ ದಟ್ ಟಚ್ಡ್ ಯುವರ್ ಹಾರ್ಟ್, ಸಮ್ ಸಾಂಗ್ ದಟ್ ಟಚ್ಡ್ ಯುವರ್ ಹಾರ್ಟ್? ನನಗೆ ಮುಂಗಾರು ಮಳೆ ಸಾಂಗ್ಸೇ ತುಂಬ ಇಷ್ಟ. ನನ್ನ ಇದಕ್ಕೂ ತುಂಬ ಹತ್ತಿರವಾದಂಥ ಮೀನಿಂಗ್ ಏನು ಬರ್ದಿದ್ದಾರೆ, ಜಯಂತ್ ಕಾಯ್ಕಿಣಿ ಸರ್. ಜಯಂತ್ ಕಾಯ್ಕಿಣಿ ಅವರು. ಸೊ ಅದು ತುಂಬ ಇಷ್ಟವಾದ ಸಾಂಗ್ಸ್. ಓಕೆ. ಸೊ ವೆನ್ ಯು ಗೆಟ್ ಫೇಮಸ್, ದ ಟ್ರೆಂಡ್, ಇವಾಗಿರೋ ಟ್ರೆಂಡ್ ಹೇಗಂತ ಹೇಳಿದರೆ, ಯಾರಾದರೂ ಒಬ್ಬರು ಫೇಮಸ್ ಆಗಿದ್ದಾರೆ ಅಂತ ಹೇಳಿದರೆ ಅವರನ್ನು ಸಡನ್ ಆಗಿ ಅವ್ರನ್ನ ಅಪ್ರೋಚ್ ಆಗಿ ಅವರನ್ನು ಅವ್ರ ಟೀಮಿಗೆ ಬಳಸ್ಕೊಂಡು ಅದರ ಮುಖಾಂತರ ಅಗೇನ್ ಇನ್ನೂ ಕೆಲಸ ಮಾಡಿಸುವಂಥದ್ದು. ಸೊ ಇಟ್ ಇಸ್ ಹೌ ಇಟ್ ಇಸ್ ವರ್ಕಿಂಗ್. ಸೊ ನಿಮಗೂ ಕೂಡ ಹಲವಾರು ಆಫರ್ಗಳು ಬಂದಿರ್ಬೋದು, ಐ ಆಮ್ ಶ್ಯೂರ್. ಸೊ ಎನಿ ಆಫರ್ಸ್ ದಟ್ ಹಸ್ ಕಮ್ ಟು ಯು? ಖಂಡಿತವಾಗ್ಲೂ ಬಂದಿದೆ. ಬಟ್ ಏನಂದ್ರೆ ಅದೇ ನಾನು ಟೈಮ್ ತಗೊಳ್ತೀನಿ ತುಂಬ, ಏನೋ ಒಂದು ಡಿಸಿಷನ್ ತಗೊಳ್ಳೋ ಮೊದಲು. ಸೊ ಹಾಗಾಗಿ ನಾನು ಅದು ಈಗ ಮತ್ತೆ ಐರ್ಲೆಂಡಿಗೆ ಹೋಗ್ತಿದ್ದೇನೆ. ನಾನು ಈಗ ಬಂದಿದ್ದು ಕಾರಣ ವೆಕೇಶನ್ಗೋಸ್ಕರ, ಕೆಲಸದ ಮೇಲೆ ಬರಲಿಲ್ಲ. ಸೊ ನಾನು ಅಪ್ಪ ಅಮ್ಮನನ್ನು ಮೀಟ್ ಮಾಡಬೇಕು, ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್ನ ಮೀಟ್ ಮಾಡಬೇಕು, ಹಾಗೆ ಕೆಲವರು ಸಿಕ್ಕಿದ್ರೆ ಫ್ಯಾನ್ಸ್ನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಅದು ಆಯಿತು, ಕೆಲಸ ಇಲ್ಲ. ಬಟ್ ನನಗೆ ಆಪರ್ಚುನಿಟೀಸ್ ಬಂದಿದೆ. ನಾನೀಗ ಐ ಡೋಂಟ್ ವಾಂಟ್ ಟು ಫಾಲ್ ಇನ್ ಟು ಎನಿ ಕನ್ಕ್ಲೂಷನ್. ಹಾಗೆ ಐ ವಾಂಟ್ ಟು ಟೇಕ್ ಟೈಮ್. ಮತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ನಮ್ಮದೇ ಸ್ವಂತವಾದ ಏನಾದರೂ ಒಂದು ಶುರು ಮಾಡೋಣ ಅಂತ. ಸೊ ಯುವರ್ ಗ್ರೂಪ್ ಆಫ್ ಫ್ರೆಂಡ್ಸ್ ದಟ್ ಯು ಹ್ಯಾವ್ ಇನ್ ಐರ್ಲೆಂಡ್, ಅವರು ಕೂಡ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಗ್ರೂಪ್? ಕೆಲವರು ಐರ್ಲೆಂಡಲ್ಲಿ, ಬಟ್ ಮೋಸ್ಟ್ ಆಫ್ ದಮ್ ದೇ ಸಪೋರ್ಟೆಡ್ ಮೀ ಫ್ರಮ್ ಇಂಡಿಯಾ. ಅಂದರೆ ಅವರು ಮೀಡಿಯಾದಲ್ಲಿಗೆಲ್ಲ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಸೊ ಅವ್ರು ನನಗೆ ಸಹಾಯ ಮಾಡ್ತಿದ್ದಾರೆ. ಮತ್ತು ದೇ ಟೋಲ್ಡ್ ನಾವು ವರ್ಕ್ ಮಾಡೋಣ ಖಂಡಿತವಾಗ್ಲೂ ಒಟ್ಟಿಗೆ ಅಂತ. ಸೊ ಅವ್ರು ಮೊದಲಿಂದ ಕೂಡ ಅವರೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ವಿತ್ ಮೀ. ಓಕೆ. ಮಂಗಳೂರಿಗೆ ಬಂದಿರುವಂಥ ಎಲ್ಲ ವೀಡಿಯೋಗಳನ್ನು, ಫೋಟೋಗಳನ್ನು ನೋಡಾದ್ಮೇಲೆ ನಿಮಗೆ ಮಂಗಳೂರಲ್ಲಿ ಏನು ಇಷ್ಟ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ಸ್ಟಿಲ್ ಮ್ಯಾಂಗ್ಳೂರಲ್ಲಿ ವಾಟ್ ಡು ಯು ಲವ್ ದ ಮೋಸ್ಟ್? ಮಂಗಳೂರಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥದ್ದು ಏನು? ಜನ. ತುಂಬಾ 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 ಇಷ್ಟ. ಅದು ಎಷ್ಟು ಸ್ವೀಟ್ ಆಗಿ ಮಾತಾಡ್ತಾರೆ ಅಂದ್ರೆ, ನನಗೆ ಮೊದಲಿಂದ ಕೂಡ ಹಾಗೆ. ನಾವು 10th ಸ್ಟ್ಯಾಂಡರ್ಡ್ಗೆ ಇಲ್ಲಿಗೆ ಬಂದಿದ್ವಿ. ಒಂದು ರಿಕ್ಷಾದವ್ರನ್ನ ನೀವು ಕೇಳಿದ್ರೆ ಕೂಡ, ಅಡ್ರೆಸ್ ಕೇಳಿದ್ರೆ ಕೂಡ ಅವ್ರಿಗೆ ಗೊತ್ತಿಲ್ಲದಿದ್ರು ಅವರು ಬೇರೆಯವ್ರನ್ನ ಕೇಳಿ ಕರೆಕ್ಟ್ ಅಡ್ರೆಸ್ ಹೇಳಿ ನಿಮ್ಮ ಮನೆಗೆ ಬಿಟ್ಟು ಬರ್ತಾರೆ. ಯಾರನ್ನಾದ್ರೂ ಕೇಳ್ಬೋದು. ದೇ ಆರ್ ವೆರಿ ಸ್ವೀಟ್. ಅಂದ್ರೆ ಅವರಿಗೆ ನೀವು ಎಷ್ಟು ರೂಢಾಗಿ ಬೈದ್ರು ಕೂಡ ಅವ್ರಿಗೆ ಆ ಥರ ರೂಢಾಗಿ ಬೈಯೋದು ಬರೋದಿಲ್ಲ. ಅವ್ರು ರೂಢಾಗಿ ಬೈದ್ರು ಕೂಡ ಬೈದಾಗ ಅನ್ಸಲ್ಲ. ಅದು ಖಂಡಿತವಾಗ್ಲು ಅದು ಕನ್ನಡದಲ್ಲಿ ಮಾತಾಡೋದು. ನನ್ನ ನನಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಬ್ಬರು ರಿಕ್ಷಾದವರಿದ್ರು, ಎಷ್ಟು ನಿಧಾನ. ನಾನು ಅದು ಬೆಂಗಳೂರಿಂದ ಬಂದಿದ್ದೆ. ನಾನು ಬೇಗ ಹೇಳೋದು, ಅಂಕಲ್ ಇವತ್ತು ಬೇಗ ಬನ್ನಿ, ನನಗೆ ನೀನು ಎಂತ ಹೇಳಿದು ಅಂತ ನಂಗೆ ಅರ್ಥ ಆಗ್ಲಿಲ್ಲ, ನೀನು ನಿಧಾನಕ್ಕೆ ಹೇಳು. ಎಲ್ಲ ಬ್ರೇಕ್ ಮಾಡಿ ಕರೆಕ್ಟ್ ಆಗಿ ಅರ್ಥ ಆಗೋ ಹಾಗೆ ಡೈಜೆಷನ್ ಈಸಿ ಆಗ್ಬೇಕು ನಮಗೆ. ಓಕೆ. ಸೊ ಒಂದು ಜನ, ದ ಅದರ್ ಪಾರ್ಟ್ ಆಫ್ ಮ್ಯಾಂಗ್ಳೂರ್ ದಟ್ ಯು ಲೈಕ್? ಬೀಚ್. ಬೀಚ್ ಇಸ್ ಸೋ ಬ್ಯೂಟಿಫುಲ್. ಓಕೆ. ಅದು ಬಂದ ಅಷ್ಟು ದಿವಸ ಕೂಡ ನೀವು ಬೆಳಗ್ಗೆ ಬೀಚ್ಗೆ ಹೋಗ್ತಾ ಇದ್ರ ಅಂತ ಎವ್ರಿ ಡೇ? ಓಕೆ. ಬ್ಯಾಂಗ್ಳೂರ್ ಆ್ಯಂಡ್ ಮ್ಯಾಂಗ್ಳೂರ್ ಇಸ್ ಟೋಟಲಿ ಡಿಫ್ರೆಂಟ್. ನೀವು ಬೆಂಗಳೂರಲ್ಲಿ 9th ಸ್ಟ್ಯಾಂಡರ್ಡ್ ತನಕ ಕಲಿತು, ಅದಾದ್ಮೇಲೆ ಯು ಆರ್ ಹಿಯರ್ ಇನ್ ಮ್ಯಾಂಗ್ಳೂರ್. ಸೊ ಬೆಂಗಳೂರು ಬಗ್ಗೆನೂ ಮಾತಾಡೋಣ. ವಾಟ್ ಡು ಯು ಲವ್ ಅಬೌಟ್ ಬ್ಯಾಂಗ್ಳೂರ್?
ಬ್ಯಾಂಗ್ಳೂರಲ್ಲಿ ಕೂಡ ನನಗೆ ಜನ ತುಂಬ ಇಷ್ಟ, ತುಂಬ ಹಚ್ಕೊಂಡು ಬಿಡ್ತಾರೆ. ಈಗ ನೀವು ಪಕ್ಕದ ಮನೆಯವರು ಅಕ್ಕದ ಮನೆ ಒಂದ್ಸತಿ ಮೀಟ್ ಆದರೆ ಸಾಕು, ಮನೆಗೆ ಕರೆದು ಬಿಡ್ತಾರೆ, ಬನ್ನಿ ಮಾತಾಡೋಣ, ಬನ್ನಿ ಕಾಫಿಗೆ ಬನ್ನಿ, ಊಟಕ್ಕೆ ಬನ್ನಿ. ಅದು ದ್ಯಾಟ್ ವೇ ಬೆಂಗಳೂರು ಮೈಸೂರವರು. ಸೊ ಜನ ನನಗೆ ತುಂಬ ಇಷ್ಟ ಆಗ್ತಾರೆ. ಮತ್ತು ಏನಾದರೂ ಅಪ್ರಿಸಿಯೇಷನ್. ಮತ್ತು ಬೆಂಗಳೂರು ಈಸ್ ಲೈಕ್ ಮುಂಬೈ, ನಿಮ್ಮ ಕನಸುಗಳೆಲ್ಲ ನನಸು ಮಾಡೋ ಒಂದು ನಗರ. ಯು ಹ್ಯಾವ್ ವೇರಿಯಸ್ ಚಾನೆಲ್ಸ್ ಟು ಗೋ. ಅಂದರೆ ನಿಮಗೆ ಯಾವುದೇ ಥರ ನಿಮ್ಮ ಟ್ಯಾಲೆಂಟ್ ಇದ್ರೂ ಕೂಡ ಅದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಸೌಕರ್ಯಗಳು ಬೆಂಗಳೂರಲ್ಲಿದೆ. ಹೌದು. ಸೊ ಯು ವಿಲ್ ಬಿ ಶಿಫ್ಟಿಂಗ್ ಟು ಬ್ಯಾಂಗ್ಳೂರ್? ನನಗೆ ಗೊತ್ತಿಲ್ಲ. ನನಗೆ ಒಂದೇ ಒಂದು ನನಗೆ ಬೆಂಗಳೂರು ಬಗ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬೋದು. ಅದು ಪಾಪ್ಯುಲೇಷನ್ ಮತ್ತೆ ಸ್ವಲ್ಪ ಪೊಲ್ಯೂಷನ್, ಟ್ರಾಫಿಕ್. ಹೌದು, ತುಂಬಾ ಬಹಳಷ್ಟು ಜನ. ಅದೊಂದು ನನಗೆ ಮಂಗಳೂರಲ್ಲಿ ತುಂಬಾ ಖುಷಿ ಆಗುತ್ತೆ. ಪೀಸ್, ಆರಾಮಾಗಿ ಗಾಡಿಯಲ್ಲಿ ಕುತ್ಕೊಂಡ್ರು 5 ನಿಮಿಷದಲ್ಲಿ ಎಲ್ಲೇ ಇದ್ರು. ತುಂಬಾ ಬೆಂಗಳೂರಿನವ್ರಿಗೆ ಮಂಗಳೂರಿಗೆ ಬಂದಾಗ 5 ನಿಮಿಷದಲ್ಲಿ ನಾವು ಮನೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೊಂದು ಅದೇ ಒಂದು ದೊಡ್ಡ ಶಾಕ್. ಅಂದ್ರೆ ಇದು ಕೂಡ ಜೀವನದಲ್ಲಿ ನಡೆಯುತ್ತಾ ಅಂತ. ಓಕೆ, ಐರ್ಲ್ಯಾಂಡಿಗೆ ಹೋಗೋಣ ಇವಾಗ. ನಿಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಜನ ಇರ್ಬೋದು, ಅಂಡ್ ದ ಕೈಂಡ್ ಆಫ್ ಸಾಂಗ್ಸ್ ದಟ್ ಯು ಸಿಂಗ್ ಆರ್ ವೆರಿ ಪ್ಲೀಸಿಂಗ್ ಟು ಇಂಡಿಯನ್ಸ್, ಬಿಕಾಸ್ ನಮ್ಮ ದೇಶದ ಭಾಷೆ ಒಂದು ಹಿಂದಿ ಅಥವಾ ಕನ್ನಡ. ಸೊ ಅಲ್ಲಿರೋರಿಗೆ ವಿದಿಶಾ ವಿಶ್ವಾಸ್ ಅಂದ್ರೆ ಯಾರು ಅಂತ ತಿಳಿದಿದ್ಯಾ? ಖಂಡಿತವಾಗ್ಲೂ ನನ್ನ ಆಫೀಸ್ ಅವ್ರಿಗೆಲ್ಲ ಗೊತ್ತಾಗೋಯ್ತು. ಅದು ಏನಾಯ್ತು ಅಂದರೆ, ನಾವೊಂದು ಪಾರ್ಟಿಗೆ ಹೋಗಿದ್ವಿ. ಅಲ್ಲಿ ನನ್ನ ಇಂಡಿಯನ್ ಫ್ರೆಂಡ್ಸ್ ಯಾರೋ ಒಬ್ರು ಹೇಳಿಬಿಟ್ರು ಅವರಿಗೆ. ಸೊ ಅವರು ಗೂಗಲಲ್ಲಿ ಸರ್ಚ್ ಮಾಡಿದ್ರು. ಗೂಗಲಲ್ಲಿ ಸರ್ಚ್ ಮಾಡಿದ ಕೂಡಲೇ ಅವರಿಗೆ ಯೂಟ್ಯೂಬ್ ಲಿಂಕ್ಸ್ ಎಲ್ಲ ಸಿಕ್ಕಿತ್ತು. ಸೊ ಎಲ್ಲ ನೋಡಿದ್ರು. ನನ್ನ AP ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಅವರು ಎಲ್ಲ ನೋಡಿದ್ರು. ಸೊ ದೇ ಬಿಕೇಮ್ ಮೈ ಫ್ಯಾನ್ಸ್. ಅವ್ರು ಯಾವಾಗಲೂ ಈಗ ನನಗೆ ಒಂಥರ ಒಂದು ಟ್ರೋಲ್ ಮಾಡ್ತಿರ್ತಾರೆ, ಇಲ್ಲ ಇನ್ ಎ ವೆರಿ ಗುಡ್ ವೇ ಹೇಳ್ತಾ ಇರ್ತಾರೆ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಬಟ್ ವಿ ರಿಯಲಿ ಲೈಕ್ ಯುವರ್ ಸಿಂಗಿಂಗ್ ಅಂತ. ಸೊ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಆಫೀಸಲ್ಲಿ ಕೂಡ. ಸೊ ಯಾವಾಗಲೂ ಹೇಳ್ತಿರ್ತಾರೆ. ಸೊ ನನಗೆ ಕ್ರಿಸ್ಮಸ್ ಟೈಮಲ್ಲಿ ಕೂಡ ಹಾಡ್ಲಿಕ್ಕೆಲ್ಲ ಕೊಟ್ಟರು ಅವರು, ಯು ಶುಡ್ ಸಿಂಗ್, ಯೋರ್ ವಾಯ್ಸ್ ಇಸ್ ರಿಯಲಿ ನೈಸ್ ಅಂತ ಎಲ್ಲ ಹೇಳಿ. ಸೊ ಒಂದು ಖುಷಿ ಆಗುತ್ತೆ. ಅಂದರೆ ಇದನ್ನು ನನಗೆ ಇದು ಇನ್ಸ್ಟಾಗ್ರಾಮಲ್ಲೂ ಹಾಗೆ, ನಾನು ಕನ್ನಡ ಹಾಡುಗಳನ್ನು ಹಾಡುವಾಗ ಇಲ್ಲಿಯವರಾಗಲಿ ಅಲ್ಲಿಯವರಾಗಲಿ ದೇ ಕಾಮೆಂಟ್, ನಮಗೆ ನಿಮ್ಮ ಭಾಷೆ ಅರ್ಥ ಆಗ್ತಾ ಇಲ್ಲ, ಬಟ್ ವಾಟ್ ಎವರ್ ಯು ಸಿಂಗ್ ಇಸ್ ಲೈಕ್ ಸೋ ಸ್ವೀಟ್ ಅಂಡ್ ಸೋ ಮೆಲೋಡಿಯಸ್. ದಟ್ಸ್ ವಾಟ್ ಐ ಸೆಡ್, ಮ್ಯೂಸಿಕ್ ಇಸ್ ನೋ ಲ್ಯಾಂಗ್ವೇಜ್. ಚೆನ್ನಾಗಿ ನಮಗೆ ಕೇಳಿಸೋದಕ್ಕೆ ತುಂಬ ಚೆನ್ನಾಗಿದ್ರೆ ನಾವು ಯಾವುದೇ ಭಾಷೆ ಕೂಡ ಕೇಳ್ತೀವಿ. ಓಕೆ, ಅದ್ರ ಜೊತೆಗೆ ಆಫೀಸಲ್ಲಿ ಫನ್ ಪಾರ್ಟ್, ತುಂಬ ಕೆಲಸ ಇದೆ, ಟೆನ್ಷನ್ ಆಗಿದೆ ಅಥವಾ ಟಾರ್ಗೆಟ್ಸ್ ಅಚೀವ್ ಆಗಿಲ್ಲ ಅಂತ ಯಾವತ್ತಾದ್ರೂ ವಿದಿಶಾ ಪ್ಲೀಸ್ ಸಿಂಗ್ ಒನ್ ಸಾಂಗ್ ಅಂತ ಯಾರಾದರೂ ರಿಕ್ವೆಸ್ಟ್ ಮಾಡಿದಾರಾ? ಕ್ರಿಸ್ಮಸ್ ಟೈಮಲ್ಲಿ ಖಂಡಿತವಾಗ್ಲೂ ಹೇಳಿದ್ರು. ಸೊ ಒಂದೆರಡು ಹಾಡು ಕೂಡ ಹಾಡಿದ್ದೆ ಕ್ರಿಸ್ಮಸ್ ಟೈಮಲ್ಲಿ. ಬಟ್ ನಮ್ಮದು ವರ್ಕ್ ಕಲ್ಚರಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್. ನಿಮಗೆ ಟಾರ್ಗೆಟ್ ರೀಚ್ ಆಗಲಿಲ್ಲ ಹಾಗೆ ಹೀಗೆ ಏನು ಇರೋದಿಲ್ಲ. ನಿಮ್ಗೊಂದು ಟೈಮ್ ಕೊಡ್ತಾರೆ ಆ್ಯಂಡ್ ಯು ನೋ ನೀವು ರೆಸ್ಪಾನ್ಸಿಬಲ್ ಆಗಿದ್ದೀರಾ ಅಂತ. ಸೊ ಯಾರು ಬಂದು 10 ಸತಿ ಕೇಳೋದಿಲ್ಲ ನೀವು ಮಾಡಿದ್ರಾ ಇಲ್ವಾ ಅಂತೆಲ್ಲ. ಸೊ ಇಟ್ಸ್ ವೆರಿ ಪೀಸ್ಫುಲ್. ಅಂದರೆ ನೀವು ನಿಮ್ಮ ಟೈಮ್ ತೊಗೊಳ್ಬೇಕು, ನಿಮಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ, ನೀವು ಮಾಡ್ತೀರಾ ಖಂಡಿತವಾಗ್ಲೂ. ಸೊ ಹಾಗೆ ಬೆಳ್ಕೊಂಡು ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ವರ್ಕ್ ಕಲ್ಚರ್. ಸೊ ಟೆನ್ಷನ್ ಏನಿರೋದಿಲ್ಲ ಅಲ್ಲಿ. ಸೊ ಇಟ್ಸ್ ಗುಡ್. ಓಕೆ, ಅದಾದ್ಮೇಲೆ ಐ ಥಿಂಕ್ ಯು ಹ್ಯಾವ್ ಕಮ್ ಟು ಇಂಡಿಯಾ 2 times, ನೋ? ಒನ್ಸ್ ಯು ಹ್ಯಾವ್ ಪೋಸ್ಟೆಡ್ ಯುವರ್ ವಿಡಿಯೋಸ್, ಅದಾದ್ಮೇಲೆ 2 ಸಲ ನೀವು ನಿಮ್ಮ ಮೊದಲ ವಿಡಿಯೋ ಹಿಟ್ ಆದ ನಂತರ? ಇಲ್ಲ, ನಾನು ಇದು ಮೇ ಅಲ್ಲಿ ಬಂದಿದ್ದೆ ಲಾಸ್ಟ್ ಟೈಮ್. ಓಕೆ, ಅದಾದ್ಮೇಲೆ ಇದೆಲ್ಲ ಆಗಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಕಮಿಂಗ್ ಬ್ಯಾಕ್ ಆಫ್ಟರ್ ಎವ್ರಿಥಿಂಗ್ ಹ್ಯಾಪೆಂಡ್. ಓಕೆ, ಸೊ ಇಲ್ಲಿಗೆ ಬಂದಾಗ ಒಂದು ಜನರಿಗೆ ವಿದಿಶಾ ವಿಶ್ವಾಸ್ ಅವರ ಮುಖ ಗೊತ್ತಿದೆ, ಅವ್ರ ವಾಯ್ಸ್ ಗೊತ್ತಿದೆ, ಅವ್ರು ಎಲ್ಲೋ ಇದ್ದಾರೆ ಅಂತ ಗೊತ್ತಿದೆ. ಸೊ ಇಲ್ಲಿಗೆ ಬಂದಾಗ ಸಡನ್ಲಿ ಯು ಬಂಪ್ಡ್ ಇನ್ ಟು ಸಮ್ವನ್ ಹೂ ಇಸ್ ಯೋರ್ ಫ್ಯಾನ್. ಅಂದ್ರೆ ನೀವು ಹೋಗ್ತಾ ಇರಬೇಕಾದ್ರೆ ಹೊರಗಡೆ ಹೋದಾಗ ಯಾರಾದರೂ ನಿಮ್ಮನ್ನ ರೆಕಗ್ನೈಸ್ ಮಾಡಿ ಬಂದಿದ್ದು ಆ ಥರದ್ದು ಇಲ್ಲಿ ಅಥವಾ ಬೇರೆ ಕಡೆಗೆ ಹೋದಾಗ ನಡೆದಿದೆಯಾ? ತುಂಬಾ ಆಯ್ತು ನನಗೆ ಹಾಗೆ. ಫಸ್ಟ್ ಆಕ್ಚುಲಿ ಐರ್ಲೆಂಡಲ್ಲಿ ಆಯ್ತು. ಕೆಲವರು ಬಂದ್ರು, ಅವರು ನಾನು ಶಾಪಿಂಗ್ ಮಾಡ್ತಾ ಇದ್ದೆ, ಅಲ್ಲಿ ಬಂದು ಹೇಳಿದ್ರು ವಿ ಆರ್ ಫ್ರಮ್ ಮ್ಯಾಂಗ್ಳೂರ್, ಯೋ ವಿದಿಶಾ ವಿಶ್ವಾಸ್ ಅಂತ. ಹೌದು ಅಂತ ಹೇಳಿದೆ ನಾನು. ನಾವಿಲ್ಲಿ ವೆಕೇಶನ್ಗೆ ಬಂದಿದ್ದೇವೆ, 1 ವೀಕ್ ಅಷ್ಟೇ ಇರೋದು, ನಾವು ಮತ್ತೆ ಹೋಗ್ತಿದ್ದೇವೆ, ಐ ಟೇಕ್ 1 ಪಿಕ್ಚರ್, ಯಾಕೆಂದರೆ ನನ್ನ ಫ್ರೆಂಡ್ ನಿಮ್ಮ ಫ್ಯಾನ್ ಅಂತ. ಖಂಡಿತವಾಗ್ಲೂ ಅಂತ ಹೇಳಿ ಅಲ್ಲಿಂದ ಖುಷಿ ಆಗಲಿಕ್ಕೆ ಶುರು ಆಯಿತು. ಓಕೆ, ಪೀಪಲ್ ಡೂ ರೆಕಗ್ನೈಸ್ ಮಿ ಅಂತ. ಮತ್ತು ಇಲ್ಲಿ ಬಂದೆ. ಇಲ್ಲಿ ಫಸ್ಟಿಗೆ ಬಂದಾಗ ಫಸ್ಟ್ ವೀಕೆ ನಾನು ಪುತ್ತೂರಿಗೆ ಹೋಗಿದ್ದೆ ನನ್ನ ಫ್ರೆಂಡ್ ಮನೆಗೆ. ಸೊ ಅಲ್ಲಿ ನಾವು ಹೊರಗಡೆ ಒಂದು ಪಾನಿಪುರಿನೋ ಏನೋ ತಿಂತಾ ಇದ್ವಿ. ಅಲ್ಲಿ ಒಂದು ಕಪಲ್ ಕೇಮ್, ಮತ್ತು ಅವ್ರು ಹೇಳಿದರು, ಅವರು ಮಾತಾಡ್ಕೊಳ್ತಾರೆ, ನನ್ನ ಪಕ್ಕದಲ್ಲೇ ನಿಂತಿದ್ದಾರೆ, ಮಾತಾಡ್ಕೊಳ್ತಾ ಇದ್ದಾರೆ, ಇದು ವಿದಿಶಾ ವಿಶ್ವಾಸ್ ಅಲ್ವಾ, ನೋಡಿ ಅಂತ. ಅವರು ಗಂಡ ಹೇಳ್ತಾರೆ ಇಲ್ವೇನೋ ಗೊತ್ತಿಲ್ಲ, ನೋಡೋಣ. ಮತ್ತೆ ಅವರು ಮತ್ತೆ ಅಲ್ಲೇ ಫೇಸ್ಬುಕ್ ಅಲ್ಲಿ ಚೆಕ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಐ ಹ್ಯಾಡ್ ಆಲ್ರೆಡಿ ಕಮ್ ಲೈವ್ ಅಂಡ್ ಐ ಹ್ಯಾಡ್ ಸೆಡ್ ಐ ಮೀನ್ ಪುತ್ತೂರು. ಅವರಿಗೆ ಕನ್ಫರ್ಮೇಷನ್ ಆಯಿತು ಅಲ್ಲಿಗೆ, ಅವಳು ಪುತ್ತೂರಲ್ಲೇ ಇದ್ದಾಳೆ ಅಂತ. ಸೊ ಅವರೆಲ್ಲೇ ಪಕ್ಕದಲ್ಲೇ ಇದ್ದರು, ಬಂದು ಮಾತಾಡ್ಸಿದ್ರು, ನೀವು ವಿದಿಶಾ ವಿಶ್ವಾಸ ಅಂತ. ಹೌದು ಅಂತ ಹೇಳಿದೆ ನಾನು. ಮತ್ತೆ ಮಾತಾಡಿಸಿ ಸ್ವಲ್ಪ ಹೊತ್ತು ಹೋದ್ರು ಅಲ್ಲಿ. ಮತ್ತೆ ಅವರ ಹೆಂಡತಿ ಹೇಳಿಕ್ಕೆ ಶುರು ಮಾಡಿದ್ರು, ಒಂದು ಸೆಲ್ಫಿ ತೆಕ್ಕೊಳ್ಳಿ ಅಂತ. ಸರ್, ನಮ್ಮ ಜಿಲ್ಲೆಯವರ ಬುದ್ಧಿ ಐ ಥಿಂಕ್ ಇದೇನಾ ಅಂತ, ಅಂದರೆ ಯಾರೇ ಸೆಲೆಬ್ರಿಟಿ ಬಂದರೂ ಕೂಡ ಅದು ಕಂಪ್ಲೀಟಾಗಿ ಕನ್ಫರ್ಮ್ ಆಗಿ ನಾವು ಮಾತಾಡಿ ಆದಮೇಲೆ ಮತ್ತೆ ಒಂದು ಫೋಟೋ ತೆಗಿಬೇಕಾದ್ರೂ ನಾವು ಸಂಕೋಚ ಪಡ್ತೀವಿ. ಆದರೆ ಬೇರೆ ಕಡೆಗಳಲ್ಲಿ ಹೋದಾಗ ಈ ಥರ ಇಲ್ಲ. ಅಂದರೆ ಒಬ್ಬರು ಸೆಲೆಬ್ರಿಟಿ ಅಂತ ಗೊತ್ತಾದ ತಕ್ಷಣ ನಿಮ್ಮ ಪರಿಚಯ ಇರಲಿ ಇಲ್ಲದೆ ಇರಲಿ, ದೇ ಕಮ್ ಟು ಯು. ಸೊ ವಿವೇಕಾನಂದ ಪುತ್ತೂರಲ್ಲಿ ಆಯಿತು. ಸೊ ಆಫ್ಟರ್ ಯು ಕೇಮ್ ಟು ಮಂಗಳೂರು ಕಡೆ ತುಂಬ ಜನ ಐ ಥಿಂಕ್ ನಿಮ್ಮ ಹಿಂದೆ ಬಿದ್ದಿರ್ಬೋದು, ಒಂದು
ಫೋಟೋ ಕೊಡಿ ಮೇಡಮ್, ಒಂದು ಹಾಡು ಹಾಡಿ ಅಂತ. ಹೌದು. ಯಾ, ಮ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಲ್ಸ್ಗೆಲ್ಲ ಹೋದಾಗ ಕೆಲವರು ಸಿಕ್ಕಿದ್ರು. ಈಗ ನನ್ನ ಫ್ರೆಂಡ್ ಜೊತೆನೇ ಅವಳ ಜೊತೆ ಹೋಗಿದ್ದೆ ಶಿಲ್ಪನೊಟ್ಟಿಗೆ. ಸೊ ಅಲ್ಲಿ ಕೆಲವರೆಲ್ಲ ಸಿಕ್ಕಿದ್ರು. ಮ್ಯಾಮ್, ವಿ ಆರ್ ಸ್ಟಡಿಂಗ್ ಇನ್ ಕಾಲೇಜ್, ನಾವು ತಗೊಳ್ಬೋದಾ ನಿಮ್ಮದು ಹಾಡೆಲ್ಲ ಕೇಳ್ತೇವೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಂತ. ಬಹಳ ಖುಷಿ ಆಯಿತು ಕೇಳೋವಾಗ. ಬಿಕಾಸ್ ಯಂಗ್ಸ್ಟರ್ಸ್ ಅವ್ರು ಬಂದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಲೈಕ್ ಯು ಹ್ಯಾವ್ ಯಂಗ್ಸ್ಟರ್ಸ್ ಲಿಸ್ನಿಂಗ್ ಟು ಯು. ಸೊ ಬಹಳ ಖುಷಿ ಆಯಿತು. ಪೀಪಲ್ ಆರ್ ರೆಕಗ್ನೈಸಿಂಗ್ ಮೀ, ಅವ್ರು ನನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನನ್ನ ಕೆಲಸಕ್ಕೆ ಅಂತ. ಸೊ ಹಾಗೆ. ಸೊ ಅನ್ನೋಯಿಂಗ್ಲಿ ಯು ಆರ್ ಪಾರ್ಟ್ ಆಫ್ ಸೋ ಮೆನಿ ಪೀಪಲ್ಸ್ ಲೈಫ್ಸ್ ಅಲ್ವಾ? ಕೆಲವರು ಒಬ್ಬರನ್ನ ಹಚ್ಕೊಂಡ್ರು ಅಂತ ಹೇಳಿದರೆ ಅವ್ರ ಪರಿಚಯ ಇರಲಿ ಇಲ್ಲದೆ ಇರಲಿ, ದೇ ಆರ್ ಕನೆಕ್ಟೆಡ್ ಟು ದೆಮ್ ಇನ್ ಸಮ್ ಆರ್ ಅದರ್ ವೇ. ದೇ ಮೇ ನಾಟ್ ಬಿ ಸ್ಪೀಕಿಂಗ್ ಟು ಯು. ಸೊ ನಿಮ್ಮ ಹತ್ರ ಮಾತಾಡೋದಕ್ಕೆ ತುಂಬ ಜನ ಟ್ರೈ ಮಾಡಿರ್ಬೋದು, DMs ಥ್ರೂ ಇನ್ಸ್ಟಾಗ್ರಾಮ್, ಮೆಸೇಜಸ್ ಥ್ರೂ ಫೇಸ್ಬುಕ್. ಸೊ ಹೌ ಕನೆಕ್ಟೆಡ್ ಆರ್ ಯು ವಿತ್ ಯೋರ್ ಫ್ಯಾನ್ಸ್? ಸೊ ನಾನು ಅದೇ ಕೆಲವೊಮ್ಮೆ ಲೈವ್ ಹೋಗ್ತೇನೆ ಮಾತಾಡಲಿಕ್ಕೆ ಅಂತ. ಸೊ ದಟ್ ಅವರು ಕಾಮೆಂಟ್ ಮಾಡ್ತಾರೆ, ನಾನು ಅದನ್ನು ರೀಡ್ ಮಾಡಿ ರೆಸ್ಪಾನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬಟ್ ನನಗೆ ಐರ್ಲೆಂಡ್ ಇರೋವಾಗ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಐ ವರ್ಕ್. ಆಮೇಲೆ ಫಸ್ಟ್ ಆಫ್ ಆಲ್ ಟೈಮಿಂಗ್ಸ್ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ನಾನು ಸಂಜೆ ಆಫೀಸ್ ಮುಗಿಸಿ ಇಲ್ಲಿ ಬರುವಾಗ ಇಲ್ಲಿ 12 ಗಂಟೆ ಆಗಿರುತ್ತೆ, ಇಲ್ಲಿ 12 ಗಂಟೆ 1 ಗಂಟೆ ಆಗಿರುತ್ತೆ. ಸೊ ಆದರೂ ಕೂಡ ನಾನು ಲೈವ್ ಹೋದಾಗ ಕೂಡ ತುಂಬ ಜನ ಇರ್ತಾರೆ ನೋಡೋರು ಇದು ಮಾಡುವಾಗ. ಯಾಕೆಂದರೆ ಫಸ್ಟ್ ನಾನು ಬರ್ಡೇ ಟೈಮಲ್ಲೇ ನಾನು ಲೈವ್ ಹೋದಾಗಲೇ 1 ಮಿಲಿಯನ್ ಕ್ರಾಸ್ ಆಗಿತ್ತು ವಿತಿನ್ 24 hours. ಸೊ ಹಾಗೆ ನನಗೆ ಬಹಳ ಖುಷಿ ಆಯಿತು ಈಗ ಒಂದು ಆಗ್ತಾ ಇದೆ ಅಂತ. ಸೊ ಐ ಟ್ರೈ ಟು ರೆಸ್ಪಾಂಡ್ ಟು ಎವ್ರಿಬಡಿ. ಫೇಸ್ಬುಕ್ಕಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಆಗಲಿ ನಾನು ಎಲ್ಲ ಮೆಸೇಜನ್ನು ಓದೋಕ್ಕಾಗಲ್ಲ. ಬಿಕಾಸ್ ಪ್ರತಿದಿನ ಎಷ್ಟೊಂದು 100 ಮೆಸೇಜ್ ಬರುತ್ತೆ. ಬಟ್ ಐ ಟ್ರೈ ಟು ರೆಸ್ಪಾಂಡ್ ಟು ಆಲ್ಮೋಸ್ಟ್. ಅಂದರೆ ರೀಡ್ ಮಾಡೋಕ್ಕೆ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ, ಏನಂತ ಬಯಸ್ತಿದ್ದಾರೆ ನನ್ನಿಂದ, ಏನು ಎಕ್ಸ್ಪೆಕ್ಟೇಷನ್ ಇದೆ, ವೆದರ್ ದೇ ಲೈಕಿಂಗ್ ಇಟ್ ಇಲ್ವಾ, ಇಷ್ಟ ಆಗ್ತಿಲ್ವೋ ಅಂತ. ಸೊ ಹಾಗೆ. ಓಕೆ. ಸೊ ಇಷ್ಟು ಹೊತ್ತು ನಾನು ಮಾತಾಡಿದಾಗ ಐ ನೋಟಿಸ್ಡ್ ಒನ್ ಥಿಂಗ್, ದಟ್ ಯು ವೆರಿ ಸಿಸ್ಟಮ್ಯಾಟಿಕ್. ಅಂದರೆ ಮಾತಲ್ಲೂ ಕೂಡ ಸಿಸ್ಟಮ್ಯಾಟಿಕ್, ಅವರು ಹಾಡಬೇಕಾದ್ರೂ ಕೂಡ ಸಿಸ್ಟಮ್ಯಾಟಿಕ್. ಐ ಥಿಂಕ್ ಯುವರ್ ವೇ ಆಫ್ ಲಿವಿಂಗ್ ಇಸ್ ಆಲ್ಸೋ ಸಿಸ್ಟಮ್ಯಾಟಿಕ್. ನಮ್ಮ ಥರ ಅಲ್ಲ, ಎಷ್ಟೋ ಟೈಮಿಗೆ ಯಾವುದೋ ಟೈಮಿಗೆ ಎದ್ದೇಳ್ತೀವಿ, ಯಾವುದೋ ಟೈಮಿಗೆ ಮಲಗ್ತೀವಿ. ಸೊ ಯು ವೆರಿ ಸಿಸ್ಟಮ್ಯಾಟಿಕ್. ಸೊ ಹ್ಯಾವ್ ಯು ಎವರ್ ಡನ್ ಎನಿ ಸಿಲ್ಲಿ ಮಿಸ್ಟೇಕ್ಸ್ ಇನ್ ಯರ್ ಲೈಫ್ ಬೀಯಿಂಗ್ ಸೋ ಸಿಸ್ಟಮ್ಯಾಟಿಕ್? ಹಾಗೆ ತುಂಬಾ ಮಾಡಿದ್ದೀನಿ. Okay, any one instance that you remember when you say Vidisha was sometimes silly ಅಂತ ಹೇಳಿದಾಗ, any one silly mistake you have done in your life or something that you have done you will always remember, ಏನೋ ಒಂದು ತರಲೆ ಕೆಲಸ ಮಾಡಿದ್ದೀನಿ ಅಂತ? ತರಲೆ ಕೆಲಸ ಹಾಗೆ ಸುಮಾರು ಮಾಡಿದ್ದೀನಿ. ಒಂದು ಶೇರ್ ಮಾಡಿ. 1-2 ಅಂತಲ್ಲ, ನಾನು ತುಂಬಾ ಅಂದ್ರೆ ನಾಟಿ ಟೈಪ್ಸ್ ಇದ್ದೆ. ಇದ್ರಿ? ಓಕೆ. ಈಗಲೂ ಓಕೆ ಅಂತ ಹೇಳ್ಬೋದು. ನಾನು ಓದೋದ್ರಲ್ಲಿ ಅಷ್ಟು ಹುಷಾರಿರಲಿಲ್ಲ. ಅಂದರೆ ಓದಿದ್ರೆ ತುಂಬ ಒಳ್ಳೆ ತೆಗಿತಿದ್ದೆ. ಲೈಕ್ ಸೆಮಿನಾರ್ಸ್, PPTs ಅದೆಲ್ಲ ಬರುವಾಗ ಐ ವಾಸ್ ಅ ಚಾಂಪ್ ಕೈಂಡ್ ಆಫ್. ಬಟ್ ಓದೋದ್ರಲ್ಲಿ ಸ್ಟಡೀಸ್, ರೈಟಿಂಗ್ ಥಿಯರಿ ಪಾರ್ಟ್ ಇಸ್ ವೆರಿ ಹಾರ್ಡ್. ಓಕೆ. ಹಾಗಂತಲ್ಲ, ಪ್ರಾಕ್ಟಿಕಲ್ ಕೂಡ ನನಗೆ. ಅಂದರೆ ಓದೋದು ನನಗೆ ಇಷ್ಟ ಆಗಲ್ಲ. ಇದನ್ನು ಓದಿ ನೀನು ಸೆಮಿನಾರ್ ಕೊಡು ಹಾಗೆ ನಾನು ಮಾಡು ಅಂದರೆ ಹಾಗೆ. ಸೊ PUದಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬಂದಿತ್ತು ನನಗೆ. ಪ್ರಿಪ್ರೇಟ್ರಿಯಲ್ಲಿ ಸೆಕೆಂಡ್ PUCಯಲ್ಲಿ 100ಗೆ 6 ತೆಗೆದಿದ್ದೆ ನಾನು. ಶಾಕಿಂಗ್ ಫ್ಯಾಕ್ಟ್, ಇದು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಗ್ರೂಪಲ್ಲಿ ವಿದಿಶಾ ಅವ್ರು ಕೂಡ ಸೇರ್ಕೊಳ್ತಾರೆ ಹಾಗಾದ್ರೆ. ಹೌದು, ಖಂಡಿತವಾಗ್ಲೂ. ಸೊ ಆವಾಗ ಲೆಕ್ಚರರ್ ಹೇಳಿದ್ರು ಇದು ಪೇರೆಂಟ್ಸ್ ಸಿಗ್ನೇಚರ್ ಬೇಕು ಅಂತ. ಪೇಪರ್ ಕೂಡ ಕೊಟ್ಟಿದ್ರು, ಯಾಕೆಂದ್ರೆ ಪ್ರಿಪ್ರೇಟರಿ ಎಕ್ಸಾಮ್ ಫೇಲ್ ಕೂಡ ಆಗ್ಬೋದು ಎಕ್ಸಾಮಲ್ಲಿ ಅಂತ. ಸೊ ಅವಾಗೊಂದು ಹೆದರಿಕೆ ಆಯಿತು ಮನಸ್ಸಲ್ಲಿ, ಏನಂತಾರೋ ಅಪ್ಪ ಅಂತ. ಫೋರ್ಜರಿ ಮಾಡಿಬಿಟ್ಟೆ ನಾನು. ಫೋರ್ಜರಿ ಮಾಡಿ ಓಕೆ ಫೈನ್ ಅಂತ ಕೊಟ್ಟೆ, ತೊಗೊಂಡು ಹೋಗಿ ಕೊಟ್ಟೆ. ಮತ್ತು ಆಮೇಲೆ ನಾನು ಹೇಗೆ ಮನೆಯಲ್ಲಿ ಅಂದರೆ ನಾನು ಸುಳ್ಳು ಹೇಳಲ್ಲ ಅಪ್ಪ ಅಮ್ಮನ ಹತ್ರ, ಹಾಗಂತ ನಿಜಾನೂ ಹೇಳಲ್ಲ, ಮುಚ್ಚಿಟ್ಬಿಡ್ತೀನಿ. ಬಟ್ ಅದೇ ಹಲವು ದಿನಗಳಾದಮೇಲೆ ನಾನೇ ಹೋಗ್ಬಿಟ್ಟು ನಾನೇ ಹೇಳ್ತೀನಿ. ಹಾಗೆ ಮಾಡಿದೆ. 1 ವಾರ ಆಯಿತು, ಲೆಟರ್ ಬರೆದೆ ಒಂದು ಅಪ್ಪನಿಗೆ, ನಾನು ಹೀಗೆ ಮಾಡಿದ್ದೀನಿ, ನನ್ನಿಂದ ತಪ್ಪಾಗಿದೆ, ಸಾರಿ, ನಾನು ಮನೆಯಿಂದ ಹೋಗ್ತಿದ್ದೇನೆ ಹಾಗೆ ಅಂತ. ಸೊ ಬೆಳಗ್ಗೆ ಆಗ್ತಾರ ಬರೆದಿಟ್ಟು ಹೋದೆ ನಾನು. ಅವ್ರಿಗೆ ತುಂಬ ಹೆದರಿಕೆ ಆಯಿತು, ಮನೆಯಿಂದ ಓಡೋಗ್ಬಿಡ್ತಾಳೆ ನಮ್ಮ ಮಗಳು, ಲೆಟರ್ ಎಲ್ಲ ಬರೆದ್ಬಿಟ್ಟಿದ್ದಾಳೆ ಅಂತೆಲ್ಲ. ಬಟ್ ನಾನು ಸಂಜೆ ಬಂದಾಗ ಪಾಪ ಅಪ್ಪ ಅಮ್ಮ ತುಂಬ ಹೆದರಿದ್ರು. ಅವ್ರು ನನ್ನನ್ನೆಲ್ಲ ಹಗ್ಗೆಲ್ಲ ಮಾಡಿ, ಇಟ್ಸ್ ಓಕೆ, ನೀನು ಮಾಡಿದ್ಯಾ, ಇಟ್ಸ್ ಓಕೆ, ಹೆದರಬೇಡ, ನಾವಿದ್ದೀವಿ, ಚೆನ್ನಾಗಿ ಓದು ಇನ್ನು ಅಂತೆಲ್ಲ ಹೇಳಿದ್ರು. ಸೊ ಓಕೆ, ವಿತ್ ದಿಸ್ ಐ ವುಡ್ ಲೈಕ್ ಟು ಗಿವ್ ಅ ಮೆಸೇಜ್ ಟು ಆಲ್ ದ ಪೇರೆಂಟ್ಸ್. ಪಕ್ಕದ ಮನೆ ಹುಡುಗನ ನೋಡು, ಪಕ್ಕದ ಮನೆ ಹುಡುಗಿನ ನೋಡು, ರಿಲೇಷನ್ ಹುಡುಗನ ನೋಡು, ಅವ್ರು ಯಾವ ಥರ ಇದ್ದಾರೆ ಅಂತ. ಜಗತ್ತಲ್ಲಿ ಇರುವಂಥ ಎಲ್ಲ ಮಕ್ಕಳು ಕೂಡ ತರಲೆ ಕೆಲಸ ಮಾಡ್ತಾರೆ. ಮಕ್ಕಳು ತರಲೆ ಕೆಲಸ ಮಾಡಿದ್ರೇ ಒಳ್ಳೆಯದು, ದೊಡ್ಡವರಾದ್ಮೇಲೆ ತರಲೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ಅವರನ್ನ ಕರೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಡೋಂಟ್ ಪುಟ್ ದೆಮ್ ಡೌನ್ ಆರ್ ಡೋಂಟ್ ಸ್ಟಾರ್ಟ್ ಕಂಪೇರಿಂಗ್ ದಮ್ ವಿತ್ ಅದರ್ಸ್. ಅದೊಂದೇ ಅಲ್ಲ, ನಮ್ಮ ಮನೇಲಿ ಯಾವತ್ತೂ ಕೂಡ ನನಗೆ ನನ್ನ ತಂಗಿಗೆ ಕಂಪೇರ್ ಮಾಡಿದ್ರೆ ಶಿ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಟ್ ಸ್ಟಡೀಸ್. ಅವಳಂದರೆ ಸೆಕೆಂಡ್ PU ಅಲ್ಲಿ ಕೂಡ 96% ಹಾಗೆ, ನನಗೆ ಜಸ್ಟ್ ಫಸ್ಟ್ ಕ್ಲಾಸ್ ಹಾಗೆ ಬಂದಿತ್ತು. ಬಟ್ ದೇ ನೆವರ್ ಕಂಪೇರ್ಡ್ ಮೀ, ನೀನು ಅವಳಷ್ಟು ಚೆನ್ನಾಗಿ ಓದು, ಇಲ್ಲ ಇವರನ್ನು ನೋಡು ಅವರನ್ನು ನೋಡು, ಯಾವತ್ತೂ ಹೇಳಿಲ್ಲ ಅವ್ರು ನನಗೆ.
ನನ್ನ ಅಪ್ಪ ಯಾವಾಗಲೂ ವೆರಿ ಕಾಮ್. ನನ್ನ ಅಮ್ಮ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರು, ಒಂದು ಡಿಸ್ಟಿಂಕ್ಷನ್ ಆದರೂ ತೆಗಿ ಅಂತ. ನನ್ನ ಅಪ್ಪ ಸಾಧ್ಯ ಸಾಕು ಬಿಡು, ಅಂದರೆ ನಿನಗೆ ಆದಷ್ಟು ಓದು, ನಿನ್ನ ಬಟ್ ಅವ್ರು ನನಗೆ ಹೇಳ್ಕೊಡ್ತಿದ್ರು, ದಿಸ್ ಈಸ್ ಯೋರ್ ಕರಿಯರ್, ನೀನೀಗ ದೊಡ್ಡವಳಾಗಿದ್ದಿ, ನೀನು ಡಿಸೈಡ್ ಮಾಡು ಏನು ಮಾಡಬೇಕು ಅಂತ. ಒಂದಕ್ಕೆ ಫರ್ಮ್ ಆಗಿ ಒಂದು ಡಿಸಿಷನ್ ತಗೋ ಅಂತ ಯಾವಾಗಲೂ ಹೇಳ್ತಿದ್ರು. ಯು ಶುಡ್ ಬಿ ಮಾಸ್ಟರ್ ಇನ್ ಸಮಥಿಂಗ್ ಹಾಗೆ ಅಂತ ಹೇಳ್ತಿದ್ರು. ಸೊ ಅಪ್ಪನ ಮಾತುಗಳು ಯಾವಾಗಲೂ ಇಟ್ಕೊಳ್ತಿದ್ದೆ ನಾನು. ಯಾವತ್ತೋ ಒಂದಿನ ಏನಾದರೂ ಮಾಡ್ತೇನೆ ಅಂತ ಗೊತ್ತಿತ್ತು. ಸೊ ಇವತ್ತು ಅದು ನಿಜ ಆಗಿದೆ. ಇಫ್ ನಾಟ್ ಇನ್ ಅಕಾಡೆಮಿಕ್ ಯು ಹವ್ ಡನ್ ಸಮಥಿಂಗ್, ಅಚೀವ್ ಸಮಥಿಂಗ್ ಇನ್ ಅದರ್ ಫೀಲ್ಡ್. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಯೋರ್ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ವಿವರಿಸಿ. ಅದೇ ನನ್ನ ಅಪ್ಪ ಅಮ್ಮ ಮತ್ತು ತಂಗಿ ಇಸ್ ಮೋರ್ ದ್ಯಾನ್ ಎ ಫ್ರೆಂಡ್ ಟು ಮೀ. ನನಗೆ ಏನಾದರೂ ಒಂದು ಏನು ಇಲ್ಲದೆ ಇದ್ರೆ ಅವಳನ್ನ ನಾನು ಅಡಾಪ್ಟ್ ಮಾಡ್ತಿದ್ನೇನೋ ಏನೋ ಗೊತ್ತಿಲ್ಲ. ಐ ಲೈಕ್ ಹರ್ ಮೋರ್ ಆಸ್ ಅ ಪರ್ಸನ್. ಓಕೆ, ಒಂದು ಪರ್ಸನಾಲಿಟಿ ಆಗಿ ಶಿ ಇಸ್ ಮೋರ್ ಮೆಚ್ಯೂರ್ಡ್. ಈವನ್ ಶಿ ಸಿಂಗ್ಸ್ ರೈಟ್, ಅವರು ಕೂಡ ಹಾಡ್ತಾರೆ. ಹೌದು, ಹಾಡ್ತಾರೆ ಅವರು. ಶಿ ಇಸ್ ಮೋರ್ ಇನ್ ಟು ಡಾನ್ಸಿಂಗ್, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಅವಳು. ಶಿ ಸಿಂಗ್ಸ್. ಮತ್ತು ನನ್ನ ಅಪ್ಪ ಅಮ್ಮ ಕೂಡ ಮೊದಲಿಂದನೂ ದೇ ಮೋರ್ ದ್ಯಾನ್ ಅ ಫ್ರೆಂಡ್ಸ್ ಟು ಮೀ. ನಾನಂದರೆ ಎಲ್ಲದನ್ನೂ ಹೇಳ್ತೇನೆ ಅವರಿಗೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ತಪ್ಪು ಮಾಡಿದೆ ಅಂತೆಲ್ಲ. ಸೊ ಅವ್ರು ಯಾವತ್ತೂ ಬೈದಿಲ್ಲ ನನಗೆ, ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕಂಪೇರ್ ಮಾಡಲಿಲ್ಲ. ನಮ್ಮನೆ ಹುಡುಗರಿಲ್ಲ, ಸೊ ನೀನು ಹುಡುಗ ಹುಟ್ಟಿದ್ರೆ ಇಲ್ಲ ಹಾಗೆ ಹೀಗೆ ಅಂತ ಯಾವತ್ತೂ ಹೇಳಿಲ್ಲ. ಐ ಹ್ಯಾವ್ ಪುಟ್ ದೆಮ್, ಅದೇ ಮಾರ್ಕ್ಸಲ್ಲೆಲ್ಲ ಕಮ್ಮಿ ತೆಗೆದು ತುಂಬ ಸತಿ ಅವ್ರಿಗೆ ಶೇಮ್ಫುಲ್ ಆಗಿ ಮಾಡಿದ್ದು ಇರ್ಬೋದು ನಾನು ಚಿಕ್ಕವಳಿದ್ದಾಗ. ಸೊ ದಟ್ ಇಸ್ ನಾರ್ಮಲ್ ವಿತ್ ಎವ್ರಿವನ್ಸ್ ಲೈಫ್. ಎಲ್ಲರ ಜೀವನದಲ್ಲಿ ಎಲ್ಲರ ಮನೆಯಲ್ಲೂ, ಅಂದ್ರೆ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳ್ತಾರೆ. ಸೊ ಎಲ್ಲರ ಮನೇಲಿ ಇರುತ್ತೆ, ಇಟ್ಸ್ ಕಾಮನ್. ತಂಗಿ ಈಸ್ ಮೋರ್ ಮೆಚ್ಯೂರ್ಡ್. ನಾನು ಯಾವಾಗಲೂ ಅಮ್ಮನಿಗೆ ಪ್ರಶ್ನೆ ಮಾಡೋದು, ನೀನು ನನ್ನ ಜಾಸ್ತಿ ಇಷ್ಟಪಡ್ತೀಯ, ಅವಳನ್ನು ಜಾಸ್ತಿ ಇಷ್ಟಪಡ್ತೀಯ. ನಮ್ಮ ಮಾಲ್ಸಲ್ಲೆಲ್ಲ ಮಾಡಿದ್ದು ಕೂಡ ಉಂಟು. ನೀನು ಅಮ್ಮ ಯಾವಾಗಲೂ ಹೇಳೋದು, ನೀವಿಬ್ರು ಎರಡು ಕಣ್ಣು ಥರ ನನಗೆ ಅಂತ. ಅದೆಲ್ಲ ಹೇಳಬೇಡ, ನೀನು ನನ್ನನ್ನು ಇಷ್ಟಪಡ್ತೀಯ ಅಂತ ಹೇಳು ಅಂತ. ಮಾಲಲ್ಲೆಲ್ಲ ಕುತ್ಕೊಂಡು ಬಿಡ್ತಿದ್ದೆ ನಾನು, ಹೇಳ್ತೀಯಾ ಇಲ್ವಾ ಅಂತ. ಸೊ ಐ ಹ್ಯಾವ್ ಎಂಬ್ಯಾರಸ್ ದೆಮ್ ವೆರಿ ಮಚ್. ಬಟ್ ಅವರು ಯಾವತ್ತೂ ಅದನ್ನು ಅಫೆನ್ಸಿವ್ ಆಗಿ ತಗೊಳ್ಳಿಲ್ಲ. ಇವತ್ತಿಗೆ ಕೂಡ ಅದನ್ನೆಲ್ಲ ನೆನೆಸ್ಕೊಂಡು ನಗ್ತಾರೆ ಯಾವಾಗಲೂ, ಅಷ್ಟೇ ಬಿಟ್ಟರೆ. ದೋಸ್ ಆರ್ ಆಲ್ ಗುಡ್ ಮೆಮರೀಸ್ ದಟ್ ಯು ಕ್ಯಾನ್ ಆಲ್ವೇಸ್ ಲಾಫ್ ಅಬೌಟ್. ಓಕೆ, ಇನ್ನೊಂದು ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕಾದ್ರೆ ಏನೋ ಒಂದು ಹೇಳಿದ್ರು, ನೀವು ಸಣ್ಣವ್ರು ಇರಬೇಕಾದ್ರೆ 25,000. ಅದು ಕರೆಕ್ಟಾಗಿ ನನಗೆ ಕನೆಕ್ಟ್ ಆಗಿಲ್ಲ. ಸೊ ಇವಾಗ ದಯವಿಟ್ಟು ಎಲ್ಲರ ಮುಂದೆ ಅದನ್ನು ಹೇಳ್ಬಿಡಿ ಏನಾಯ್ತು ಅಂತ. ಓಕೆ, ಸೊ ನನ್ನ ಮಾತೃಭಾಷೆ ಸಂಸ್ಕೃತ ಅಂತ ಮೊದಲಿಂದ ನಾವು ಇದನ್ನು ಟ್ರೆಂಡನ್ನು ಬಳಸ್ಕೊಂಡು ಹೋದ್ವಿ. ನನ್ನ ಅಪ್ಪ ಅಮ್ಮ ನಾವು ಚಿಕ್ಕಕ್ಕಿದ್ದಾಗಿದ್ದಾನೆ ನಾವು ವಾರಣಾಸಿ ಎಲ್ಲ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಕವರ್ ಮಾಡಿ 3 ಮಂತ್ಸ್ ಒಂದೊಂದು ಕ್ಯಾಂಪಲ್ಲಿ ಇದ್ದು ಸಂಸ್ಕೃತ ಹೇಳ್ಕೊಡೋದು ಆ ಥರ ಮಾಡ್ತಾ ಇದ್ವಿ ನಾವು. ಸೊ ಡೆಲ್ಲಿಯಲ್ಲಿದ್ವಿ ಆವಾಗ ನಾವು, ಇದ್ರೆ ವಾರಣಾಸಿಯಲ್ಲಿ ಅಂತ ಅನಿಸುತ್ತೆ. ಆವಾಗ ಒಂದು 25,000 ಜನ ಸೇರಿದ್ರು. ಅವ್ರ ಮುಂದೆ ಒಂದು ಎಲ್ಲರಿಗೂ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತರ, ಮೊದಲನೇ ಮದರ್ ಟಂಗ್ ಸಂಸ್ಕೃತದಲ್ಲಿ ಮಾತಾಡ್ತಾಳೆ ಅಂತ ಎಲ್ಲರೂ ಬಂದು ಮಾತಾಡ್ಸೋರು ನನ್ನ. ಹಾಗೆ ಅವ್ರು ಹೇಳಿದ್ರು, ಸ್ಟೇಜಲ್ಲಿ ಬಂದು ಒಂದು ಹಾಡು ಹೇಳ್ಬೋದಾ ಅಂದರೆ ಲುಲ್ಲಬಿ. ನನ್ನ ಅಪ್ಪನೇ ಬರೆದಿದ್ರು ನನ್ನ ಹಾಡನ್ನು. ನಾನು ಒಂದು ಗೊಂಬೆ ನನ್ನ ಅಪ್ಪ ತಂದ್ಕೊಟ್ಟಿದ್ರು, ಅವರು US ಹೋಗಿದ್ರು ಅಂತ ಕಾಣುತ್ತೆ ಆ ಸಮಯದಲ್ಲಿ. ಅವ್ರು ಅಲ್ಲಿಂದನೋ ಇಲ್ಲಿಂದನೋ ತಂದ್ಕೊಟ್ಟಿದ್ರು ನನಗೆ ಆ ಬೊಂಬೆನ ಇಟ್ಕೊಂಡು ಅದು ಮಲಗಿಸೋ ಸಾಂಗ್. ಅದನ್ನು ಒಂದು 25,000 ಜನಗಳ ಮುಂದೆ ಒಂದು ಸ್ಟೇಜಲ್ಲಿ ಹೋಗಿ ಅದನ್ನು ಹೀಗೆ ಇಟ್ಕೊಂಡು ಮಲಗಿಸುವ ಹಾಡು ಹಾಡಿದ್ದೆ. ಸೊ ದಟ್ ಬಿಕೇಮ್ ವೆರಿ ಫೇಮಸ್. ಅವರೆಲ್ಲ ಅಯ್ಯೋ ಎಷ್ಟು ಚೆನ್ನಾಗಿ, 5 ವರ್ಷದ ಹುಡುಗಿ ನಾನು, 5-6 ವರ್ಷ, ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಎಷ್ಟು ಚೆನ್ನಾಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾಳೆ ಅಂತ. ದಟ್ ಹ್ಯಾಡ್ ಬಿಕಮ್ ಅ ಫೇಮಸ್. ಓಕೆ, ಸೊ ಆವಾಗಲೇ ಶುರು ಮಾಡಿದ್ರಿ ನೀವು ಲೈಮ್ ಲೈಟಿಗೆ ಬರೋದು, ನೀವು ಸಣ್ಣವ್ರು ಇರಬೇಕಾದ್ರೆ ಶುರು ಆಯಿತು. ಬಟ್ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಜನರನ್ನು ಆ್ಯಂಡ್ ಹಾರಿಝನ್ ಜಾಸ್ತಿ ಆಗಿದೆ, ಯು ಆರ್ ರೀಚಿಂಗ್ ಮೋರ್ ಪೀಪಲ್. ಸೊ ಹ್ಯಾಸ್ ಯುವರ್ ಲೈಫ್ ಚೇಂಜ್ಡ್ ಬೀಯಿಂಗ್ ವಿದಿಶಾ ವಿಶ್ವಾಸ್ ಒನ್ಸ್ ಅಪಾನ್ ಅ ಟೈಮ್ ಆ್ಯಂಡ್ ದ ವಿದಿಶಾ ವಿಶ್ವಾಸ್ ಯು ಆರ್ ನೌ? ಡೆಫಿನೆಟ್ಲಿ ಒಂದು ರೀತಿ ಖುಷಿ ಆಗುತ್ತೆ ನನಗೆ. ಅದೇ ಕೆಲವರು ಹೇಳಿದರು ಇವ್ರು ಇದನ್ನೆಲ್ಲ ಫೇಮ್ ಮತ್ತು ಪಬ್ಲಿಸಿಟಿಗೆ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಐ ಡೆಫಿನೆಟ್ಲಿ ಡೋಂಟ್ ಅಗ್ರಿ ವಿತ್ ದಟ್ ಸ್ಟೇಟ್ಮೆಂಟ್. ಯಾಕಂದರೆ ನನಗೆ ಅದೆಲ್ಲ ಬೇಕಾಗಿದ್ದರೆ ನಾನು ಖಂಡಿತವಾಗ್ಲೂ ಚಿಕ್ಕಕ್ಕಿದ್ದಾಗೆ ನಾನು ಶುರು ಮಾಡ್ತಿದ್ದೆ. ನನಗೆ ಯಾವಾಗಲೂ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ಯಾಕೆಂದರೆ ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಏನು ಮಾಡಿದ್ದಾರೆ ಅನ್ನೋದು ನಾನು ಅದನ್ನು ನನ್ನ ಪೂರ್ತಿ ಲೈಫನ್ನು ಬಿಟ್ಕೊಟ್ರು ನನಗೆ ಆಗೋದಿಲ್ಲ ಅಷ್ಟು ಮಾಡೋದಕ್ಕೆ. ಅವರವರ ಪೂರ್ತಿ ಲೈಫನ್ನು ಮುಡಿಪಾಗಿಟ್ಟಿದ್ದಾರೆ ಆ ಒಂದು ಆರ್ಗನೈಸೇಷನ್ಗೆ ಮತ್ತು ಅವರ ಅಚೀವ್ಮೆಂಟ್ಸ್ಗೆ. ಸೊ ಅದನ್ನು ಬಳಸ್ಕೊಂಡು ನಾನು ಮುಂದೆ ಹೋಗೋದಿದ್ರೆ ನಾನು ಯಾವಾಗಲೂ ಮಾಡ್ತಿದ್ದೆ ಮತ್ತು ಹೋಗ್ತಾ ಇದ್ದೆ. ನಾನು ಪಬ್ಲಿಸಿಟಿ ಏನಾದರೂ ಬೇಕಾಗಿದ್ದರೆ ನನಗೆ ತುಂಬ ಅಟೆನ್ಷನ್ ಚಿಕ್ಕಕ್ಕಿದ್ದಾಗಿಂದ ಸಿಗ್ತಿತ್ತು. ಬಟ್ ನಾನು ಅದಕ್ಕೆ ಹೋಗಲಿಲ್ಲ. ಐ ವಾಂಟೆಡ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ಸೊ ನನ್ನ ಅಪ್ಪ ಅಮ್ಮನಿಗೆ UK ಇಲ್ಲ US ಅಲ್ಲಿ ಕಲಿಬೇಕು ನಾನು ಅಂತ ತುಂಬ ಇತ್ತು. ಯಾಕೆಂದರೆ ಅಲ್ಲಿ ನಮಗೆ ಪರಿಚಯದವರು ತುಂಬ ಜಾಸ್ತಿ.
ಬಟ್ ನಾನು ಐರ್ಲೆಂಡ್ನ ಚೂಸ್ ಮಾಡಿದ್ದೆ. ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ. ನಾನು ಐ ವಾಂಟ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್. ನನಗೆ ಗೊತ್ತಿಲ್ಲ, ನಾನು ನೋಡ್ತೀನಿ ನನಗೆ ಹೇಗಿದೆ ಅಂತ. ಸೊ ಒಂದು ಫೋನ್ ಕೂಡ ಇಲ್ಲದೆ 6 ತಿಂಗಳು ನಾನಲ್ಲಿ ಇದ್ದೆ. ವಿದೌಟ್ ಅ ಫೋನ್? ವಿದೌಟ್ ಅ ಫೋನ್, ಡೆಫಿನೆಟ್ಲಿ. ಫಾರ್ ಸಮ್ ರೀಸನ್? ಇಸ್ ಇಟ್ ಫಾರ್ ಸಮ್ ರೀಸನ್? ಇಲ್ಲ, ಇಲ್ಲಿರುವಾಗ ನನ್ನ ಫೋನ್ ಹಾಳಾಗೋಗಿತ್ತು. ಅಮ್ಮ ಹೇಳಿದ್ರು ತಗೋ ನಾನು ಹೇಳಿದೆ ಅಲ್ಲಿ ಹೋಗಿ ತಗೊಳ್ತೇನೆ, ಇಟ್ಸ್ ಓಕೆ, ಐ ಆಮ್ ಫೈನ್ ಅಂತ. ಅಲ್ಲ, ನಾವು ಫೋನ್ ಇಲ್ಲದೆ ಮನೆಯಿಂದ ಹೊರಗಡೆ ಬರಲ್ಲ. ಸೊ ಯು ಹ್ಯಾವ್ ಡಿಸೈಡೆಡ್ ಟು ಟ್ರಾವೆಲ್ ಟು ಐರ್ಲೆಂಡ್ ವಿದೌಟ್ ಅ ಫೋನ್? ಹೌದು. ನಾನು ಅಲ್ಲಿ ಹೇಳಿದೆ ನಾನು ಅಲ್ಲಿ ಫೋನ್ ತಗೊಳ್ತೀನಿ, ತೊಂದರೆ ಇಲ್ಲ ಅಂತ. ಐಪ್ಯಾಡ್ ಒಂದು ಕೊಟ್ಟಿದ್ರು ನನಗೆ ಅಮ್ಮ, ಅದೊಂದು ಗಿಫ್ಟ್ ಇತ್ತು. ಸೊ ಹಾಗೆ ಐ ವುಡ್ ಕನೆಕ್ಟ್ ಥ್ರೂ ಸ್ಕೈಪಲ್ಲಿ ಪ್ರತಿದಿನ ಫೋನ್ ಮಾಡಿ. ಬಟ್ ಅಲ್ಲಿ ಹೋದ್ಮೇಲೆ ದಟ್ ಕಂಟ್ರಿ ವಾಸ್ ಸೋ ಎಕ್ಸ್ಪೆನ್ಸಿವ್. ಒಂದು ವಾಟರ್ ಬಾಟಲ್ ಕೂಡ €4 €5 ಅಂದರೆ ಒಂದು ₹400 ಇಲ್ಲಿ. ಸೊ ನನಗೆ ಶಾಕ್ ಆಯಿತು, ಎಲ್ಲಿ ಬಂದೆ ನಾನು ಅಂತ. ಬಟ್ ಎಲ್ಲ ರಿಸರ್ಚ್ ಮಾಡ್ಕೊಂಡು ಹೋಗಿದ್ದೆ. ಐ ವಾಸ್ ರೆಡಿ ಫಾರ್ ಇಟ್. ಸರಿ, ನಾನು ಏನಾದರೂ ನಾನು ಬಿಟ್ಕೊಡಲ್ಲ, ನಾನು ತಾಳ್ತೀನಿ ಅಂತ ಗೊತ್ತಿತ್ತು ನನಗೆ. ಸೊ 6 ತಿಂಗಳು ನನಗೆ ಅರ್ನ್ ಮಾಡೋಕ್ಕಾಗಲಿಲ್ಲ, ನಾನು ಹಾಗೆ ಇದ್ದೆ. ಸೊ ನನಗೆ ಏನಿತ್ತು ಅಂದರೆ ನಾನು ಫೋನ್ ತೊಗೊಳೋದಾದರೆ ನನ್ನ ಅರ್ನಿಂಗಲ್ಲಿ ತೊಗೋತೀನಿ ಅಂತ. ಸೊ ನಾನು ಮಾಲ್ಸ್, ನೀರಿನ ಬಾಟ್ಲಿ 400 ಆದರೆ ಫೋನ್ 4 ಲಕ್ಷದಾಗಿರ್ಬೋದು. ಖಂಡಿತವಾಗ 4 ಲಕ್ಷ ಅಂತಲ್ಲ, ಬಟ್ ಆದರೂ 40,000 50,000 ಹಾಗೆ ಇತ್ತು. ಬಿಕಾಸ್ ನಾನು ಬೇಸಿಕ್ ಫೋನಿಗೆ ಹೋಗ್ಬೇಕಂತ ನನಗೆ ಆಸೆ ಇರಲಿಲ್ಲ. ಸೊ ವಾಂಟ್ ಬೈ ಅ ಗುಡ್ ಫೋನ್, ಇಲ್ಲದಿದ್ರೆ ಬೇಡ ಅಂತ. ಹಾಗೆ ನಾನು ಮೊದಲಿಂದ ಕೂಡ ಹಾಗೆ ಐ ವಾಂಟ್ ಟು ಡೂ ಸಮಥಿಂಗ್, ವಾಂಟ್ ಟು ಡೂ ದ ಬೆಸ್ಟ್, ಇಲ್ಲದಿದ್ರೆ ಮಾಡೋದೇ ಬೇಡ ಅಂತ ಹಾಗೆ. ಸೊ 6 ತಿಂಗಳು ವೇಟ್ ಮಾಡಬೇಕಾಯಿತು. ಬಟ್ ಇಟ್ ವಾಸ್ ವರ್ತ್ ಇಟ್. ಖುಷಿ ಆಯಿತು ಒಂಥರ. ನಾನು ಆ ಸ್ಟ್ರಗಲ್ ವಾಟ್ ಐ ಡಿಡ್, ನಾನು ಇವತ್ತು ಹಿಂದೆ ತಿರುಗಿ ನೋಡಬೇಕಾದ್ರೆ ದ ಸ್ಯಾಟಿಸ್ಫ್ಯಾಕ್ಷನ್ ಯು ಗೆಟ್ ನೌ ಇಸ್ ವೆರಿ ಗುಡ್. ಓಕೆ, ನೀವು ಅಲ್ಲಿ ದುಡಿತಾ ಇದ್ದೀರಾ. ಸೊ ವಾಟ್ ಯು ಸ್ಪೆಂಡ್ ಮೋರ್ ಆನ್? ಯಾವುದಕ್ಕೆ ಜಾಸ್ತಿ ಖರ್ಚು ಮಾಡ್ತೀರಾ? ವಿಚ್ ಐ ಥಿಂಕ್ ಯು ವಿಲ್ ಸಮ್ ಟೈಮ್ ಯು ವಿಲ್ ಕೀಪ್ ಥಿಂಕಿಂಗ್ ಆಲ್ಸೋ, ಇದಕ್ಕೆ ನಾನು ಜಾಸ್ತಿ ಖರ್ಚು ಮಾಡಿದ್ದೀನಿ ಅಂತ. ಎನಿಥಿಂಗ್ ದಟ್ ಯು ಸ್ಪೆಂಡ್ ಮೋರ್ ಆನ್? ಓಕೆ, ಶಾಪಿಂಗ್ ಜಾಸ್ತಿ ಮಾಡ್ತೀನಿ, ಟ್ರಾವೆಲಿಂಗ್ ಜಾಸ್ತಿ ಮಾಡ್ತೀನಿ. ನನಗೆ ಎಕ್ಸ್ಪ್ಲೋರಿಂಗ್ ಅಂದರೆ ತುಂಬ ಇಷ್ಟ. ಅಲ್ಲಿ ಇಲ್ಲಿ ತಿಂಡಿ ತಿಂತೀನಿ, ಚೆನ್ನಾಗಿ ತಿಂತೀನಿ, ದಪ್ಪ ಆಗೋದಿಲ್ಲ. ಅದು ಇಟ್ಸ್ ಅ ಗುಡ್ ಥಿಂಗ್ ಅಬೌಟ್ ಮೀ. ನನ್ನ ಅಪ್ಪ ಅಮ್ಮನಿಂದ ಎಲ್ಲರೂ ಮನೆಯಲ್ಲಿ ಸಣ್ಣಕ್ಕಿದ್ದೀವಿ. ಸೊ ಎಷ್ಟು ತಿಂದರೂ ದಪ್ಪ ಆಗಲ್ಲ ನಾವು. ವೆರಿ ಗುಡ್, ಚೆನ್ನಾಗಿ ತಿಂತೀನಿ ನಾನು. ಓಕೆ, ಸೊ ಯು ಸ್ಪೆಂಡ್ ಮೋರ್ ಆನ್ ಶಾಪಿಂಗ್ ಆ್ಯಂಡ್ ಯು ಸ್ಪೆಂಡ್ ಮೋರ್ ಆನ್ ಫುಡ್. ಓಕೆ, ನೀವು ಕಂಜೂಸಾ? ಹಾಗೆ ಗೊತ್ತಿಲ್ಲ, ಕೆಲವೊಂದ್ಸತಿ ಎಸ್, ಕೆಲವೊಂದ್ಸತಿ ಇಲ್ಲ. ಓಕೆ, ದಿಸ್ ಐ ಆಸ್ಕ್ಡ್ ಇನ್ ದ ಲಾಸ್ಟ್ ಇಂಟರ್ವ್ಯೂ ಟು ಸುಪ್ರಿಯಾ ಆಲ್ಸೋ, ಐ ಆಮ್ ಆಸ್ಕಿಂಗ್ ಯು ಆಲ್ಸೋ. ಗ್ರೂಪ್ ಆಫ್ ಫ್ರೆಂಡ್ಸ್, ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ. ಸೊ ವೆನ್ ಯು ಕಮ್ ಡೌನ್ ಟು ಇಂಡಿಯಾ ಆರ್ ಯು ಮೀಟ್ ಯುವರ್ ಫ್ರೆಂಡ್ಸ್ ಅಟ್ ಐರ್ಲೆಂಡ್, ಎಲ್ಲ ಒಟ್ಟಿಗೆ ಹೊರಗಡೆ ಹೋದಾಗ ತುಂಬಾ ಚೆನ್ನಾಗಿ ತಿಂತೀರಾ, ಒಂದಿಷ್ಟು ದೊಡ್ಡ ಬಿಲ್ ಬಂದಿರುತ್ತೆ. ಸೊ ಐ ಯು ದ ಫಸ್ಟ್ ಪರ್ಸನ್ ಟು ಟೇಕ್ ಔಟ್ ಯುವರ್ ಪರ್ಸ್ ಅಂಡ್ ಪೇ ದ ಬಿಲ್, ಅಥವಾ ಎಲ್ಲ ಕೊಟ್ಟಾಗ್ಲಿ? ಹಾಗಂತಿಲ್ಲ, ವಿ ಶೇರ್ ಆಲ್ಮೋಸ್ಟ್ ಆಲ್ ಆಫ್ ದ ಟೈಮ್ ವಿ ಶೇರ್. ಇಲ್ಲದಿದ್ರೆ ಕೆಲವೊಂದ್ಸತಿ ನಾನು ಟ್ರೀಟಿಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲೂ ಆ ಥರ ನೀನು ಕೊಡ್ಬೇಕು ನಾನು ಹಾಗೆ ಇಲ್ಲ. ಬಟ್ ಇಲ್ಲಿ ಬಂದಾಗ ಐ ಡೋಂಟ್ ಹ್ಯಾವ್ ಮೈ ಅಕೌಂಟ್. ಈಗ ಈ ಸತಿನೂ ಇಲ್ಲಿ ಬಂದಾಗ ನಂದು ಡೆಬಿಟ್ ಕಾರ್ಡ್ ಎಕ್ಸ್ಪೈರ್ ಆಯಿತು. ಸೊ ಮೈ ಫ್ರೆಂಡ್ಸ್ ಇಟ್ಸ್ ಪೇ. ನೀವು ತುಂಬಾ ಧೈರ್ಯವಂತರು ಹಾಗಾದ್ರೆ. ಒಂದು ಐರ್ಲೆಂಡ್ಗೆ ವಿದೌಟ್ ಫೋನ್ ಹೋಗಿರೋದು, ಇನ್ನು ವಾಪಸ್ ಇಂಡಿಯಾಗೆ ಬರೋದು ವಿದೌಟ್ ಮನಿ. ಬಹಳ. ಓಕೆ, ಸೊ ಯು ಟೇಕ್ ಅಪ್ ಚಾಲೆಂಜಸ್ ಇನ್ ಯೋರ್ ಲೈಫ್, ಯು ಲೈಕ್ ಚಾಲೆಂಜಸ್. ಓಕೆ, ಒನ್ ಥಿಂಗ್ ದಟ್ ಯು ವಾಂಟ್ ಟು ಅಕಂಪ್ಲಿಷ್ ಆರ್ ಟು ಡೂ ಬಿಫೋರ್ ನೀವು ಅಂದರೆ ಎಂಡ್ ಆಗೋದಕ್ಕಿಂತ ಮುಂಚೆ, ಇನ್ ದಿಸ್ ಲೈಫ್ ಟೈಮ್, ಈ ಜೀವಮಾನದಲ್ಲಿ ನಾನೊಂದು ಕೆಲಸ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ? ಎನಿಥಿಂಗ್ ದಟ್ ಯು ವುಡ್ ಅಕಂಪ್ಲಿಷ್? ಬಟ್ ಒಂದು ನನ್ನ ಅಪ್ಪ ಯಾವಾಗಲೂ ಹೇಳ್ತಾರೆ, ನೀವು ಒಂದು ಬದುಕಿದ್ದಾಗ ಒಂದು 4 ಜನಕ್ಕೆ ಸಹಾಯ ಮಾಡಬೇಕು, ಇಲ್ಲ 4 ಜನ ನಿನ್ನ ನೆನೆಸ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಅಂತ. ಸೊ ಅದು ಯಾವತ್ತೂ ನನ್ನ ತಲೆಯಲ್ಲಿದೆ. ಸೊ ಅದನ್ನು ಮಾಡಬೇಕು ಅಷ್ಟೇ. 4 ಜನಕ್ಕೆ ಸಹಾಯ ಆಗುವಂಥದ್ದಾಗಲಿ, ಇಲ್ಲ ಅವ್ರು ನನ್ನ ನೆನೆಸ್ಕೊಳ್ಳೋ ಅಂಥದ್ದಾಗಲಿ, ಅದನ್ನು ಮಾಡಬೇಕು. ವೆರಿ ಗುಡ್. ಸೊ 4 ಜನದಲ್ಲಿ ಒಂದು ನಾನೇ, ಇನ್ನು 3 ಜನ ಯಾರು ಅಂತ ಗೊತ್ತಿಲ್ಲ. ಸೊ ನಮಗೆ ತುಂಬ ಸಹಾಯ ಮಾಡಿದ್ದೀರಾ. ದಟ್ ಈಸ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ, ಬಿಕಾಸ್ ನಿಮ್ಮ ಇಂಟರ್ವ್ಯೂಗಳು ತುಂಬ ಜನ ತೆಗಿಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ಯು ಆರ್ ಸಮ್ವೇರ್ ಫಾರ್, ಐರ್ಲೆಂಡಲ್ಲಿ ಇದ್ದೀರಾ. ಪರ್ಸ್ನಲಿ ಮೀಟಾಗಿ ಇಂಟರ್ವ್ಯೂ ಮಾಡೋದಕ್ಕೆ ತುಂಬ ಜನರಿಗೆ ಆಗಿಲ್ಲ, ಬಟ್ ನನಗದಾಗಿದೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಯುವರ್ ಫ್ರೆಂಡ್ ಶಿಲ್ಪಾ, ಹೂ ಇಸ್ ಬಿನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ವಿದಿಶಾಗೂ ಥ್ಯಾಂಕ್ಸ್, ಅದ್ರ ಜೊತೆಗೆ ಶಿಲ್ಪಾ ಅವ್ರಿಗೂ ಥ್ಯಾಂಕ್ಸ್, ಅವರ ತಾಯಿಗೂ ಕೂಡ ಥ್ಯಾಂಕ್ಸ್. ಸೊ ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಾವು ನಿಮ್ಮನ್ನು ಫಿಲ್ಮ್ಗಳಲ್ಲಿ ಕೇಳೋ ಹಾಗೆ ಆಗಲಿ. ಆ್ಯಂಡ್ ಈವನ್ ಆಫ್ಟರ್ ದ್ಯಾಟ್ ನೀವೇನು ವೀಡಿಯೋಗಳನ್ನು ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಬೇಡಿ. ಐ ಥಿಂಕ್ ದ್ಯಾಟ್ ಈಸ್ ಒನ್ ಪ್ಲಸ್ ಪಾಯಿಂಟ್. ನೀವು ಬರೀ ಆಡಿಯೋ ಹಾಕ್ತಾ ಇದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ನಾರ್ಮಲ್, ಬಟ್ ನಿಮ್ಮ ವಾಯ್ಸಿಗೂ ನಿಮ್ಮ ಫೇಸಿಗೂ that beauty, no, there is beauty in both the things. So ಅದೆರಡು ಮ್ಯಾಚ್ ಆಗಿ ಐ ಥಿಂಕ್ ದಟ್ has created magic for people. ಸೊ ನೀವು ಅದನ್ನು ನಿಲ್ಲಿಸಲ್ಲ ಅಂತ ಗೊತ್ತಿದೆ, ಬಟ್ ಇನ್ ಕೇಸ್ ಯು ಸ್ಟಾಪ್, ತುಂಬ ಜನ ಹುಡುಗರು ಪಾಪ ದಿಕ್ಕಪಾಲಾಗಿ ಹೋಗ್ತಾರೆ, ಅವರಿಗೆ ಲೈಫಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಆ ಹುಡುಗರನ್ನ ಬದುಸೋದಕ್ಕೆ ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋದಕ್ಕೆ ನೀವು ಕೂಡ ಕಾರಣರಾಗ್ತೀರಾ. ಸೊ ಆಲ್ ದ ಬೆಸ್ಟ್ ಟು ಯು. ಆದಷ್ಟು ಬೇಗ ನೀವು ಫಿಲ್ಮಲ್ಲಿ ಬನ್ನಿ. ಸ್ಟಾರ್ಟ್ ಆ್ಯಕ್ಟಿಂಗ್ ಆಲ್ಸೋ, ದಟ್ಸ್ ಆಲ್ಸೋ ಗುಡ್ ಆಪ್ಷನ್. ಬಟ್ ಸಿಂಗಿಂಗ್, ಆ್ಯಕ್ಟಿಂಗ್ ಎರಡೂ ಮಾಡಿ. ಅದಾದಮೇಲೂ ಕೂಡ ಬನ್ನಿ ಮಾತಾಡೋಣಗೆ ನಾನು ಪಾಪದವನು ಅನುರಾಗ್ ಕರೆದಾಗ ಖಂಡಿತವಾಗ್ಲೂ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಟ್ ಅದಕ್ಕಿಂತ ಮುಂಚೆ ನನ್ನ ಮನಸ್ಸು ಕೇಳ್ತಾ ಇಲ್ಲ, ಒಂದು ಹಾಡಿನೇ ಈ ಕಾರ್ಯಕ್ರಮ ಮುಗಿಸೋಣ ಅಂತ. ಯಾ,
ತುಂಬಾ ಜನಕ್ಕೆ ಈ ಹಾಡು ಸಾಲುತ್ತಿಲ್ಲವೇ ಸಾಂಗ್ ತುಂಬಾ ಇಷ್ಟ, ಯಾವಾಗ್ಲೂ ಹೇಳ್ತಿರ್ತಾರೆ. I think Sudeep sir has also liked that song, right? Yes. So ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲುಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ಮೈಗೆ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಪರ್ಫೆಕ್ಟ್ ಸಾಂಗ್ ಟು ಎಂಡ್ ದ ಸೆಷನ್, ಬಿಕಾಸ್ ಎಷ್ಟು ಹೊತ್ತು ಮಾತಾಡಿದ್ದೀವಿ ಅಂತ ಗೊತ್ತಿಲ್ಲ, ಕೇಳಬೇಕಾಗುತ್ತೆ ಇನ್ನು ಎಷ್ಟು ಹೊತ್ತು ಮಾತಾಡಿದ್ದೀವಿ ಅಂತ. ಬಟ್ ಇಷ್ಟು ಹೊತ್ತು ಮಾತಾಡಿದ್ದು ಸಾಲ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಅಂದರೆ ಸಲುಗೆಯಲ್ಲಿ ಬರುತ್ತು ಮಾತಾಡ್ತಾ ಇದ್ದೀರಾ. ದ ಫಸ್ಟ್ ಟೈಮ್ ವಿ ಮೆಟ್, ಐ ಥಿಂಕ್ ಯು ವೆರ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ, ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಅಂತ ನಾನು ನೋ ನಾಟ್ ಫಾರ್ ಮೀ, ಟು ದ ಹೋಲ್ ಟೀಮ್ ಹಿಯರ್ ಹೂ ಹ್ಯಾಸ್ ವರ್ಕ್ಡ್ ಅಲಾಂಗ್ ವಿತ್ ಮೀ, ನಮ್ಮ ಕ್ಯಾಮ್ರಾಮ್ಯಾನ್, ಎಡಿಟರ್ಸ್, ಎವ್ರಿ ಒನ್. ಬಟ್ ಸ್ಪೆಷಲಿ ಬನ್ನಿ ಮಾತಾಡೋಣಗೆ ಇನ್ನೊಂದು ಅಂದರೆ ಇಟ್ ಈಸ್ ಫೆದರ್ ಆನ್ ಅ ಕ್ಯಾಪ್ಸ್ ಅಂತ ಹೇಳ್ಬೋದು, ದಟ್ ವಿ ಹ್ಯಾವ್ ಇಂಟರ್ವ್ಯೂಡ್ ವಿದಿಶಾ ವಿಶ್ವಾಸ್ ಪರ್ಸ್ನಲಿ. 2 ಹಾಡು ಬೇರೆ ಹಾಡಿಸಿದ್ದೀವಿ. ಸೊ ಹಾಗಾಗಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಬರ್ತಾ ಇರಿ ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಕೆರಿಯರ್. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಸೊ ಬನ್ನಿ ಮಾತಾಡೋಣ. ವಿದಿಶಾ ವಿಶ್ವಾಸ್ ಅವರ ಮೊದಲ ಇಂಟರ್ವ್ಯೂವನ್ನು ನೀವು ಈಗಾಗಲೇ ನಮ್ಮ ಚಾನಲ್ ಮುಖಾಂತರ ನೋಡಿದ್ದೀರಾ. ಸೊ ನಮ್ಮ ಶೋ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿಯೋದಕ್ಕೆ ಆಸೆ ಇದ್ದರೆ ಖಂಡಿತವಾಗ್ಲೂ ನಮ್ಮ ಪ್ರೋಮಂತ್ರ ಪೇಜನ್ನು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಪೇಜ್ನ ಮುಖಾಂತರ ಹಲವಾರು ಸೆಲೆಬ್ರಿಟಿಗಳನ್ನು ನಾವು ಕರೆಸ್ತೀವಿ, ಮಾತಾಡಿಸ್ತೀವಿ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಅವರ ಬಾಯಿಂದ ನಾವು ತಿಳಿಸ್ತೀವಿ. ಸೊ ಹಲವಾರು ಸೆಲೆಬ್ರಿಟಿಗಳಿದ್ದಾರೆ, ಅವ್ರ ಬಗ್ಗೆ ಹೆಚ್ಚಾಗಿ ನಮ್ಗೆ ತಿಳಿದಿಲ್ಲ. ಸೊ ಅವ್ರ ಬಗ್ಗೆ ಹೆಚ್ಚಾಗಿ ತಿಳಿಯೋದಕ್ಕೆ ಇದರ ಮುಖಾಂತರ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಕೂಡ ಅತ್ಯಗತ್ಯ. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಸೆಲೆಬ್ರಿಟಿ ಜೊತೆ ಸಿಗೋಣ. ಅಂಟಿಲ್ ದೆನ್ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ನೀವೇನು ಮಾಡಬೇಕು, ಒಂದೇ ಒಂದು ಕೆಲಸ ಮಾಡಬೇಕು, ಯೂಟ್ಯೂಬಲ್ಲಿ ಪ್ರೋಮಂತ್ರ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ನಾವು ಹಾಕಿರೋ ವಿಡಿಯೋಗಳನ್ನು ಮತ್ತೆ ನೋಡ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್.